ನೀವು ಪಕ್ಕದಲ್ಲಿ ಕೂತಿರ್ತೀರಿ, ಪಕ್ಕದಲ್ಲಿ ಕೂತಿರುವಾಗಲೇ ಅವರು ನಿಮ್ಮ ನೋಟ್ಸನ್ನು ಮುಟ್ಟೋದಿಲ್ಲ. ಕೆಲವು ಸಲ ನಿಮ್ಮ ನೋಟ್ಸನ್ನು ಮನೆಗೆ ತೊಗೊಂಡು ಹೋಗಿಲ್ಲ. ನಮ್ಮ ಹುಡುಗರು ಬಂದು ಹೇಳ್ತಾರೆ, ನಾವು ಇಲ್ಲ ಸರ್ ಅವಳ ಹತ್ರ ನೋಟ್ಸ್ ಇಸ್ಕೋಬಾರ್ದು ಅಂತ ಹೇಳ್ತಾರೆ. ಈಗಲೂ ಹೇಳ್ತಾರೆ ಅದು. ಯಾಕೆ ಅಂತಂದ್ರೆ ಅವ್ರ ತಂದೆ ತಾಯಿ ಬೆಂಗಳೂರಲ್ಲಿದೆ. ಬಟ್ ಈ ತಾರತಮ್ಯ ಇವತ್ತಿಗೂ ನಡೀತಾ ಇದೆ. ಮತ್ತೆ ತಾರತಮ್ಯದಿಂದ ಸುಮಾರು ಶೋಷಿತ ಸಮುದಾಯದ ಯುವಜನರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದು ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ರೆ ಇನ್ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಬಟ್ ಅಲ್ಲಿ ಇದ್ದೇ ಸಫರ್ ಮಾಡ್ತಾರೆ ಅಥವಾ ಡ್ರಾಪ್ ಔಟ್ ಆಗ್ತಾರೆ. ತಾರತಮ್ಯ ಬಂದು ನಾನು ಒಬ್ಬರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ಬೋದು. ನಾನು ಒಂದು ಟೀಚರ್ ಆಗಿ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿ ಒಂದು ಸ್ಟೂಡೆಂಟ್ ಜೊತೆ ತುಂಬ ಚೆನ್ನಾಗಿ ಅವ್ರಿಗೇನು ಡೈರೆಕ್ಟಾಗಿ ಮನ್ಸು ನೋವಾಗಂಗೆ ನಾನು ಏನು ಹೇಳ್ದಿರನು ಅವ್ರಿಗೆ ಅವ್ರೇನಾದರೂ ಕೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ಕೊಂಡು ಇರ್ಬೋದು. ಬಟ್ ನನಗೆ ಏನಾದರೂ ಒಂದು ಆಪರ್ಚುನಿಟಿ ಇದೆ ಅಂತ ಯಾರಿಗಾದ್ರೂ ಒಂದು ಆಪರ್ಚುನಿಟಿ ಕೊಡುವಂಥ ಒಂದು ಸ್ಥಿತಿನಲ್ಲಿ ನಾನಿದ್ದರೆ ಅದು ಅವರು ಕೊಡೋದಿಲ್ಲ. ನೀವು ತಲತಲಾಂತರದಿಂದ ನಡ್ಕೊಂಡು ಬಂದಿರೋಂತಹ ಈ ಜಾತಿ ತಾರತಮ್ಯ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಹಿಂದುಳಿದವರು ಮತ್ತು ಮೇಲ್ಜಾತಿ ಅಂತ ಅಂದ್ಕೊಳ್ಳೋವಂಥ ಹುಡುಗಿರಲ್ಲಿ ಕೂತ್ಬಿಟ್ಟಿರುತ್ತೆ. ನೀವು ಅದನ್ನು ಇದ್ರ ಮುಖಾಂತರ ಹೇಳಬೇಕು, ನೋಡಿ ಹಿಂಗೆ ಮಾಡಿದ್ರೆ ಇದು ಕಾನೂನು ಬಾಹಿರವಾಗಿರೋದು. ಯಾಕೆ ಅಂತಂದರೆ ನೀವು ಬಂದಿದ್ದೀರಿ ಅಂತಂದರೆ ಒಂದು ಸಂವಿಧಾನದತ್ತವಾಗಿರೋವಂಥ ಸೌಲಭ್ಯನ ನೀವು ಅವ್ರ ರೀತಿ ತಗೋತಾ ಇದ್ದೀರಿ. ನೀವು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಇದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ಹೇಳೋದು ಒಂದು. ಅದ್ರ ಜೊತೆಗೆ ಹಿಂಗೆ ಮಾಡೋದ್ರ ಮುಖಾಂತರ ನೀವು ಹೆಂಗೆ ಅಮಾನವೀಯಗೊಳ್ತಿದ್ದೀರಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಬಟ್ ಈ ಒಂದು ಕಾಯ್ದೆ ಮೂಲಕ ನಾವೆಲ್ಲ ಚರ್ಚೆ ಮಾಡಿರೋದು ಈ ಕಾಯ್ದೆಯಲ್ಲಿ ಬರೀ ತಾರತಮ್ಯ ಕಿರುಕುಳ ನಿಷೇಧ ಮಾಡೋದು ಮಾತ್ರ ಅಲ್ಲ, ಒಂದು ಒಳಗೊಳ್ಳುವಿಕೆ ಹೇಗೆ ಮಾಡೋದು, ಒಂದು ಪಾಸಿಟಿವ್ ಆಗಿ ಹೇಗೆ ನೋಡೋದು. ಅಂದರೆ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಬಂದಾಗ ಅವ್ರಿಗೆ ಅನುಕೂಲ ಆಗಂಗೆ ಹೆಂಗೆ ಮಾಡೋದು. ಮತ್ತು ಸಂವಿಧಾನದ ಪೀಠಿಕೆಯಲ್ಲಿ ನಾವು ಅವಕಾಶಗಳ ಸಮಾನತೆ, ಸ್ಥಾನಮಾನಗಳ ಸಮಾನತೆ ಅಂತ ಹೇಳ್ತೀವಿ. ಆ ಒಂದು ಸಮಾನತೆ ಕೊಡೋದು ಹೇಗೆ ಪಾಸಿಟಿವ್ ಆಗಿ ಅಂತ. ಬಟ್ ಇದ್ರೊಳಗಡೆ ಇನ್ನೊಂದು, ಈ ಕಾಯ್ದೆ ಒಳಗಡೆ ನಾವು ಅದನ್ನು ನೋಡಬೇಕಾಗಿರೋದೇನಂತಂದರೆ ತಾರತಮ್ಯದ ನೆಲೆಗಳು ಅಥವಾ ಮಾದರಿಗಳು ಸ್ವರೂಪ ನೀವು ಹಿಂದುಳಿದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ದಲಿತರಿಗೆ ಒಂದೇ ಇರೋದಿಲ್ಲ. ಈ ಕಾಯ್ದೆ ಒಳಗಡೆ ಆ ಥರದ್ದೊಂದು ತುಂಬ ದೊಡ್ಡ ಲೂಫಾಲ್ಸ್ ಇದೆ ಇದರೊಳಗಡೆ. ಸೊ ಈಗ ಕರ್ನಾಟಕದಲ್ಲಿ ಬಂದಿರೋದು ಇದೊಂದು ಫಸ್ಟ್ ಡ್ರಾಫ್ಟ್ ಅಂತ ಅನ್ಕೋಬಹುದು. ಬಟ್ ಇದೇ ರೀತಿ ಈಗ ತೆಲಂಗಾಣ ಕಾಂಗ್ರೆಸ್ ಕಮಿಟಿ ಅವರೇ ತುಂಬ ವರ್ಷದ ಹಿಂದೆ ಒಂದು ಕರಡು ಮಾಡಿದ್ರು. ಅದೇ ರೀತಿ NCDHR ನ್ಯಾಷನಲ್ ಕೌನ್ಸಿಲ್ ಫಾರ್ ದಲಿತ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್ ಅವರು ಕರಡು ಮಾಡಿದ್ರು, ನಾವೆಲ್ಲ ನೋಡಿದ್ದೀವಿ. ಸೊ ಆ ಕರಡುಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಾಯ್ದೆ ಏನು ಹೇಳುತ್ತೆ, ಅದರಲ್ಲಿ ಯಾವ ಒಳ್ಳೆ ಅಂಶಗಳಿದೆ ಅದು ನಾವು ತಗೋಬಹುದು. ರೋಹಿತ್ ವೇಮುಲ ನಿಜವಾಗ್ಲೂ ಏನು ಆಸೆ ಪಟ್ಟ, ನಿಜವಾಗ್ಲೂ ನಂತರ ಇನ್ನೊಬ್ಬ ಸೂಸೈಡ್ ಮಾಡ್ಕೋಬಾರ್ದು ಅಂತ ಅದನ್ನು ನಾವು ಇಲ್ಲಿ ಮಾಡಕ್ಕೆ ಹೊರಟಿರೋದು. ಇದನ್ನು ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಎರಡನ್ನೂ ಆಲೋಚನೆ ಮಾಡಬೇಕು. ಇವು ಎರಡನ್ನೂ ದಕ್ಷಿಣದಲ್ಲಿ ತುಂಬ ದೊಡ್ಡ ಮಾದರಿಗಳಾಗಬೇಕು. ಜಾತಿ ತಾರತಮ್ಯ ಯಾಕೆ ತೆಗಿಬೇಕು ಅಂದರೆ, ಒಂದು ಯಾರಿಗೆ ತಾರತಮ್ಯ ಆಗ್ತಾ ಇದೆ ಅವ್ರಿಗೂ ನೋವಾಗ್ತಾ ಇದೆ, ಅವ್ರಿಗೊಂದು ಅವಕಾಶದ ನಿರಾಕರಣೆ ಆಗ್ತಾ ಇದೆ. ಎರಡನೇದು ನಾನು ನನ್ನ ಮಾನವೀಯತೆ ಕಳ್ಕೊತೀನಿ. ಸೊ ಅದು ಎಲ್ರಿಗೂ ಲಾಸು, ಸಮಾಜಕ್ಕೆ ಲಾಸ್ ಆಗ್ತಾ ಇದೆ. ಒಬ್ಬರಿಗೆ ತೀರಾ ನೋವಾಗ್ತಾ ಇದೆ, ತೀರಾ ಹರ್ಟ್ ಆಗ್ತಾ ಇದೆ, ಅವಕಾಶ ಮತ್ತು ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾ ಇಲ್ಲ, ಇನ್ನೊಬ್ಬರು ಅಮಾನವೀಯ ಆಗ್ತಾ ಇದೆ. ನಾನು ತಾರತಮ್ಯ ಮಾಡಿದಾಗ ನಾನು ನನ್ನ ಮನುಷ್ಯತ್ವವನ್ನು ಕಳ್ಕೊತೀನಿ. ಜೈ ಭೀಮ್ ಮೃದುಲಾ ಅವರೇ, ಇದು ಖುಷಿಯಾದ ವಿಷಯ ಏನಂತ ಹೇಳಿದರೆ, ಇಷ್ಟು ವರ್ಷ ಆದಮೇಲೆ ಕರ್ನಾಟಕ ಸರ್ಕಾರ ರೋಹಿತ್ ವೇಮುಲ ಕಾಯ್ದೆ ತರ್ತಾರೆ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಒಂದು ಸ್ವಾಗತಾರ್ಹ ನಡೆ. ಇವರು ಕಾಯ್ದೆ ಈ ಕರಡು ತರಕ್ಕೆ ಮುಂಚೆ ಒಂದು ಸ್ವಲ್ಪ ತಿಂಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಸರ್ ಟ್ವೀಟ್ ಮಾಡಿದರು, ಮತ್ತು ರಾಹುಲ್ ಗಾಂಧಿ ಅವರು ಸಹ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲೂ ಹೇಳ್ತಾರೆ, ಇದು ಈ ಕ್ಯಾಂಪೇನ್ ಫಾರ್ ರೋಹಿತ್ ವೇಮುಲ ಆ್ಯಕ್ಟ್ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಆ ಒಂದು ಕ್ಯಾಂಪೇನ್ಗೆ ನಾವು ಸಹ ಒಂದು ಮರ್ಯಾದೆ ಕೊಟ್ಟು ಮತ್ತು ತಾರತಮ್ಯ ಇರಬಾರ್ದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಹಾಗಾಗಿ ಕಾಯ್ದೆ ತರಬೇಕು ಅಂತ. ಈ ಒಂದು ಜಸ್ಟಿಸ್ ಫಾರ್ ರೋಹಿತ್ ವೇಮುಲ ಮತ್ತು ರೋಹಿತ್ ವೇಮುಲ ಆ್ಯಕ್ಟ್ ಆಂದೋಲನ ಇತ್ತಲ್ಲ ಸರ್, ಅದ್ರ ಬಗ್ಗೆ ನೀವು ಸ್ವಲ್ಪ ಹಂಚ್ಕೋಬೋದಾ ಸರ್? ಇದು ಭಾರತದ ಮಟ್ಟಿಗೆ ಬಹಳ ಮುಖ್ಯವಾಗಿರುವಂಥ ಕಾಯ್ದೆ ಇದು. ಯಾಕೆ ಅಂತಂದರೆ ನಾವು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಿಂದ ನಮ್ಮ ಯುವಜನರನ್ನು ರಕ್ಷಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಸ್ಥಿತಿ ಒಳಗಡೆ ನಾವು ಇದನ್ನು ಕೇಳ್ತಾ ಇದ್ವಿ. ಅದು ರೋಹಿತ್ ವೇಮುಲ ತೀರು ಹೋದ್ಮೇಲೆ ನಂತರದಲ್ಲಿ ಅದೊಂದು ವಿಚಿತ್ರವಾಗಿರುವಂಥ ಒಂದು ಸೂತಕ ಇಡೀ ಈ ಭಾರತದ ದಲಿತ ವಿದ್ಯಾರ್ಥಿಗಳಲ್ಲಿ ಹೊಟ್ಕೊಂಡ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಇನ್ನೊಬ್ಬ ರೋಹಿತ್ ವೇಮುಲ ಅಥವಾ ಇನ್ನೊಬ್ಬಳು ರೋಹಿತ್ ವೇಮುಲ ಈ ರೀತಿ ಪ್ರಾಣ ಕಳ್ಕೊಬಾರ್ದು ಜಾತಿ ಕಾರಣಕ್ಕೆ ಅನ್ನೋ ಕಾರಣಕ್ಕಾಗಿ ರೋಹಿತ್ ವೇಮುಲ ಸ್ನೇಹಿತರೇ ಸೇರ್ಕೊಂಡು ಶುರು ಮಾಡಿದಂತಹ ಕ್ಯಾಂಪೇನ್ ಇದು, ರೋಹಿತ್ ವೇಮುಲ ಕಾಯ್ದೆಗಾಗಿ ಜನಾಂದೋಲನ ಅಂತ. ಅದು ಕರ್ನಾಟಕದಲ್ಲಿ ಕೂಡ ಶುರುವಾಯಿತು. ರೋಹಿತ್ ವೇಮುಲ ತೀರೋದ ನಂತರದಲ್ಲಿ ಇಡೀ ಭಾರತದಲ್ಲಿ ಆಗಿರುವಂಥ ಚಳುವಳಿ ಭಾಗವಾಗಿ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು ನಾವೆಲ್ಲರೂ ಅದ್ರ ಜೊತೆ ಹೋರಾಟ ಮಾಡ್ತಿದ್ವಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಳೆದ 1.5-2 ವರ್ಷಗಳಿಂದ ಅದಕ್ಕೋಸ್ಕರ ಒಂದು ಜನಾಂದೋಲನವನ್ನು ರೂಪಿಸಿ ಹಲವಾರು ಕಮ್ಮಟಗಳನ್ನು ಮಾಡಿ ಮತ್ತು ಪ್ರೆಸ್ ಮೀಟ್ಗಳನ್ನು ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ
ಶಿಕ್ಷಣ ತಜ್ಞರನ್ನು ಸಂಪರ್ಕಿಸಿ, ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಕನ್ಸಲ್ಟೇಷನನ್ನು ಮಾಡಿ, ನಾವು ಇದೊಂದು ಆ್ಯಕ್ಟ್ ಆಗಬೇಕು, ಒಂದು ದೊಡ್ಡ ಕೂಗನ್ನು ಮುಳುಗಿಸ್ಬೇಕು, ಮೊದಲು ಕರ್ನಾಟಕದಲ್ಲಾಗಲಿ, ಆ ನಂತರ ಭಾರತದಲ್ಲಿ ಪೂರ್ತಿ ಭಾರತದಲ್ಲಿ ಆಗಲಿ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇದು ನಮಗೆಲ್ರಿಗೂ ತುಂಬ ಖುಷಿಯಾಗಿರೋ ವಿಚಾರ. ಇದು ಕರ್ನಾಟಕದಲ್ಲಿ ಈಗಾಗಲೇ ಅವರು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಡ್ರಾಫ್ಟನ್ನು ಕೂಡ ಅವರು ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಅವರು ಆಗಲೇ ಮಾಡಿಬಿಟ್ಟಿದ್ದಾರೆ ಕಾಯ್ದೆಯ ಒಂದು ಟೆಂಟೇಟಿವ್ ಡ್ರಾಫ್ಟನ್ನು. ಹಾಗಾಗಿ ನಾವು ನಮಗೆ ಅದರಲ್ಲೂ ಮುಖ್ಯವಾಗಿ ದಲಿತ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು, ನಾವೇನು ಇವ್ರ ಪರವಾಗಿ ಹೋರಾಟ ಮಾಡ್ತಿದ್ವಿ, ನಮ್ಮಂಥ ಚಳುವಳಿಗಾರರಿಗೆ ಕಡಿಮೆ ಅವಧಿಯಲ್ಲಿ ದಕ್ಕಿದಂತಹ ಜಯ ಇದು ಅಂತ ಹೇಳ್ಬೋದು. ಸರ್, ಮತ್ತು ಸುಮಾರು ಜನ ಆ್ಯಕ್ಚುಲಿ ಎಸ್ಪೆಷಲಿ ಸಿಟಿಗಳಲ್ಲಿ ಅವ್ರಿಗೆ ಯಾವ ಥರ ತಾರತಮ್ಯ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಯಾಕೆ ಈ ರೋಹಿತ್ ಕಾಯ್ದೆ ಬೇಕು, ಇನ್ನೊಂದು ಕಾಯ್ದೆ ಯಾಕೆ ಬೇಕು ಅಂತೆಲ್ಲ ಕೇಳ್ತಾರೆ. ಆದರೆ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗಲ್ಲಿ ಓದ್ತಿರ್ಬೇಕಾದ್ರೆ ನನಗೂ ಸುಮಾರಷ್ಟು ಯಾವ ಥರ ತಾರತಮ್ಯ ನಡೀತಿದೆ ಗೊತ್ತಾಗ್ತಿರ್ಲಿಲ್ಲ. ನಾನೊಂದು ಪ್ರಬಲ ಜಾತಿಯಲ್ಲಿ ಹುಟ್ಟಿ, ಒಂದು ಪ್ರಿವಿಲೇಜಿಂದ ಹುಟ್ಟಿ, ನನಗೂ ಸಹ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಬಟ್ ಈ ತಾರತಮ್ಯ ಇವತ್ತಿಗೂ ನಡೀತಾ ಇದೆ, ಮತ್ತು ತಾರತಮ್ಯದಿಂದ ಸುಮಾರು ಶೋಷಿತ ಸಮುದಾಯದ ಯುವಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದು ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ದರೆ, ಇನ್ನು ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಬಟ್ ಅಲ್ಲಿ ಇದ್ದೇ ಸಫರ್ ಮಾಡ್ತಾರೆ ಅಥವಾ ಡ್ರಾಪ್ ಔಟ್ ಆಗ್ತಾರೆ. ಈ ಕರ್ನಾಟಕದ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ ಥರ ತಾರತಮ್ಯ ನಡೀತಿದೆ ಅಂತ ನೀವು ಹೇಳ್ಬೋದಾ? ಇದು ಕರ್ನಾಟಕದಲ್ಲಿ ತುಂಬ ಡಿಫ್ರೆಂಟ್ ಏನಿಲ್ಲ. ಬೇರೆ ಕಡೆ ನೋಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ. ಯಾಕೆಂದರೆ ಇಲ್ಲಿ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಕಳೆದ 50 ವರ್ಷಗಳಲ್ಲಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಇದೆ. ಆದರೆ ಏನಾಗಿದೆ, ಇವತ್ತು ಇದ್ರ ಸ್ವರೂಪ ಬದಲಾವಣೆ ಆಗಿದೆ. ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಆತ್ಮಹತ್ಯೆಗಳು ಕಡಿಮೆ ಆಗಿದೆ ವಿದ್ಯಾರ್ಥಿಗಳದ್ದು. ಆದರೆ ಈ ಶೋಷಣೆಯ ಸಂಖ್ಯೆ ಸ್ವರೂಪ ಜಾಸ್ತಿ ಆಗಿದೆ, ಸ್ವರೂಪ ಬೇರೆ ರೀತಿಯಾಗಿದೆ. ಈ ಸ್ವರೂಪದಲ್ಲಿ ನಿಮಗೆ ವಿದ್ಯಾರ್ಥಿಗಳನ್ನು ಮಾತಾಡಿಸುವಾಗ, ಅದು ಲೆಕ್ಚರರ್ ಆಗಲಿ ಅಥವಾ ಅವ್ರ ಪ್ರಾಧ್ಯಾಪಕರು ಮತ್ತು ಜೊತೆಲಿರೋರು, ಪಕ್ಕದಲ್ಲಿರೋರು, ಅಥವಾ ಮೇಲ್ಜಾತಿ ಅಂತ ಹೇಳ್ಕೊಂಡಂಥ ವಿದ್ಯಾರ್ಥಿಗಳು ಮಾತಾಡಿಸುವಾಗಲೇ ಒಂದು ವಿಚಿತ್ರ ರೀತಿಯ ಒಂದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಾಗತ್ತೆ. ಅದೊಂದು ಬಾಡಿ ಲ್ಯಾಂಗ್ವೇಜಲ್ಲೇ ಬಂದುಬಿಟ್ಟಿರುತ್ತೆ. ಇದ್ರ ಜೊತೆಗೆ ತುಂಬ ಜನ ಡ್ರಾಪ್ಔಟ್ಸ್ ಆಗ್ತಿದ್ದಾರೆ. ನಮ್ಗೆ ಅದನ್ನು ನಾವು ಕೂಡ ಅದ್ರ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ, ಸಂಘಟನೆಯವರಾಗಲಿ ಮತ್ತು ಇಲಾಖೆಗಳು ಕೂಡ ಅದ್ರ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ಇದರಲ್ಲಿ ಸುಮಾರು ನಿಮಗೆ ಕಳೆದ 2014ರಿಂದ 2021ವರೆಗೂ 122 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು IITಗಳಲ್ಲಿ. ಅದರಲ್ಲಿ 68 ಜನ SC STಗಳಿದ್ದಾರೆ. ಅದರಲ್ಲೂ SCಗಳ ಸಂಖ್ಯೆ ಜಾಸ್ತಿ ಇದೆ. ಇದರಲ್ಲಿ ನೋಡಿದ್ರೆ ಇದು ಈ ಫ್ರಸ್ಟ್ರೇಷನ್ ಕಾರಣ ಏನು? ತುಂಬ ಜನ ಹೇಳ್ತಾರೆ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಗೆ ಬಂದುಬಿಡ್ತಾರೆ ಹುಡುಗರು, ದಲಿತ ಹುಡುಗರು, ರಿಸರ್ವೇಷನ್ ಇರುತ್ತೆ ಅಂತ. ಅಲ್ಲಿ ಆ ಮಾರ್ಕ್ಸಿನ ಇದರಲ್ಲಿ ಹೋಗೋದಲ್ಲಿ ಇವರು ತೊಡಗಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಇವರು ವಿವರಿಸ್ತಾರೆ ಅದನ್ನು. ಆದರೆ ಅದಲ್ಲ, ಅದು ಮುಖ್ಯವಾಗಿ ಅಂದರೆ ದಲಿತರನ್ನು ಒಳಗೊಳ್ಳುವ ಮಾನಸಿಕ ಸಿದ್ಧತೆಯೇ ಈ ಇಡೀ ಸಾಮಾಜಿಕ ಸ್ತರದಲ್ಲಿಲ್ಲ. ಅದರಲ್ಲೂ ಶೈಕ್ಷಣಿಕ ವಲಯದಲ್ಲಿ ತುಂಬ ದೊಡ್ಡ ಅಸಮಾಧಾನ ಇರೋದೇನಂತಂದರೆ, ಇವರು ನಮ್ಮ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ ದಲಿತರು ಅನ್ನೋ ಒಂದು ಭ್ರಮೆ ಇದೆ ತುಂಬ ಜನಕ್ಕೆ. ಈಗ ಮೊನ್ನೆ ನಾನು ಯಾವುದೋ ಒಂದು ವಿದ್ಯಾರ್ಥಿ ಜೊತೆ ಮಾತಾಡುವಾಗ ಒಂದು ವಿದ್ಯಾರ್ಥಿನಿ ಹೇಳ್ತಾ ಇದ್ಲು, ನೋಡಿ ನೀವೆಲ್ಲ ರಿಸರ್ವೇಷನ್ ಅಂತ ನಮ್ಮ ಪಾಲನ್ನು ಕಿತ್ಕೋತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಈ 2A ಅಂತ ಒಂದಿದ್ದರೆ 3A ಅಂತ ಒಂದಿದ್ದರೆ 2Aನಲ್ಲಿ ಇರುವಂತಹ ರೋಸ್ಟರ್ ಮೇಂಟೈನ್ ಮಾಡಿರ್ತಾರೆ ಅವರು. ಅದರೊಳಗಡೆ ನೀವು ಎಷ್ಟು ಸಂಖ್ಯೆ ಇರುತ್ತೋ ಅದನ್ನು ಮಾತ್ರ ತೊಗೊಳಕ್ಕಾಗತ್ತದು. ಅದರಲ್ಲಿ ಯಾರೋ ಒಬ್ರಿಗೆ ಅವಕಾಶ ಸಿಕ್ತು ಅಂದರೆ ಅವರಲ್ಲಿ ಮಾತ್ರ ಅವಕಾಶ ಕಡಿಮೆ ಆಗಿರುತ್ತೆ ಇನ್ನೊಬ್ಬರಿಗೆ. ಕರೆಕ್ಟ್. ಈ SCಗಳಲ್ಲಿ ಇವ್ರು ಏನು ಮಾಡಿರ್ತಾರೆ, ತುಂಬ ಜನ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿಲ್ಲ. ಇದೇನಾಗುತ್ತೆ, SCಗಳು ಈ OBCಗಳು 2Aನೋ 3Aನೋ 2Bನೋ ಇದರಲ್ಲಿರೋ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ ಅಂತ ಇವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ. ಇದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ಗೊತ್ತಿಲ್ಲ. ಇಲ್ಲಿಂದ ಏನಾಗುತ್ತೆ, ಅವರ ಅಸಹನೆ ಶುರುವಾಗುತ್ತೆ. ಪಕ್ಕದಲ್ಲಿ ಕೂತ್ಕೊಳ್ಳುವಾಗ ಒಂಥರ ಮಾತಾಡೋದು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಮತ್ತು ಕೋಡ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಅವ್ರ ಬಾಡಿ ಲ್ಯಾಂಗ್ವೇಜೇ ವಿಚಿತ್ರವಾಗಿರುವಂಥದ್ದು, ಅವ್ರನ್ನ ನೋಡುವಾಗಲೇ ಒಂಥರ ವಿಚಿತ್ರವಾಗಿ ನೋಡೋದು, ಊಟ ಮಾಡುವಾಗ ಒಂಥರ ವಿಚಿತ್ರವಾಗಿ ನೋಡೋದು. ಈ ಥರದ್ದೆಲ್ಲ ಶುರುವಾದಾಗ ಏನಾಗುತ್ತೆ, ಈ ಲೋಕದಲ್ಲಿ ಅಥವಾ ಈ ಜಗತ್ತಿನಲ್ಲಿ, ಮನುಷ್ಯ ಜಗತ್ತಿನಲ್ಲಿ ಬೇರೆ ಯಾವ ಪ್ರಾಣಿಗಳಿಗೂ ಅರ್ಥ ಆಗದೇ ಇರೋವಂಥ ಒಂದು ವಿಶಿಷ್ಟವಾಗಿರೋವಂಥ ಅಸ್ಪೃಶ್ಯತೆ ಅನುಭವ ದಲಿತ ವಿದ್ಯಾರ್ಥಿಗಳಿಗಾಗುತ್ತೆ. ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ಇವರು ಅನುಭವಿಸ್ತಾನೆ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಕೊನೆಗೆ ಅದು ಆತ್ಮಹತ್ಯೆ ಅಂತ ಆಗ್ಬಿಡ್ಬೋದು, ಅಥವಾ ಶಾಲೆ ಕಾಲೇಜುಗಳನ್ನ ಬಿಟ್ಟು ಎಲ್ಲೋ ಮನೆಗಳಿಗೆ ಹೋಗಿ ಪೂರ್ತಿ ಕಾಣೆ ಆಗಿಬಿಡ್ತಾರೆ ವಿದ್ಯಾರ್ಥಿಗಳು. ಇದಾಗಬಾರ್ದು ಅಂತ ರೋಹಿತ್ ವೇಮುಲ ಕಾಯ್ದೆಯನ್ನು ನಾವು ಕೇಳ್ತಾ ಇರೋದು. ರೋಹಿತ್ ವೇಮುಲ ಕಾಯ್ದೆ ಅಂದರೆ ನೀವು ಆತ್ಮಹತ್ಯೆಯನ್ನು ತಡೀರಿ ಅಂತ ಮಾತ್ರ ಕೇಳ್ತಿರೋದಲ್ಲ ನಾವು, ನೀವು ಓದುವ ಸಮಾನ ಅವಕಾಶಗಳನ್ನು ಕೊಡಿ ಆ ಮುಖಾಂತರ. ಮತ್ತು ಇನ್ನು ಮುಖ್ಯವಾಗಿ ಏನಂತಂದರೆ
ನೀವು ಯಾರು ದಲಿತ ಅಥವಾ ಅಸ್ಪೃಶ್ಯ ವಿದ್ಯಾರ್ಥಿನಿಯರು ನಿಮ್ಮ ಜೊತೆಲಿ ಇದ್ದಾರೋ ಅವರನ್ನು ಅರ್ಥ ಮಾಡಿಕೊಳ್ಳುವ ಮಾದರಿಯನ್ನಾಗಿ ನೀವು ಈ ಕಾಯ್ದೆನ ರೂಪಿಸಿ ಅಂತ ನಾವು ಕೇಳ್ತಾ ಇರೋದು. ಹಾಗಾಗಿ ಇದನ್ನು ಬೇರೆ ರೀತಿಯಲ್ಲಿ ಈ ಕ್ಯಾಂಪೇನನ್ನು ಮಾಡಬೇಕು. ಆ್ಯಕ್ಟಲ್ಲಿ ಕೂಡ ಇದನ್ನು ಒಳಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಮೃದುಲಾ ಅವರೇ, ಈಗ ಸರ್ ಹೇಳ್ದಂಗೆ ಕ್ಯಾಂಪೇನ್ ಫಾರ್ ರೋಹಿತ್ ವೇಮುಲಾ ಆ್ಯಕ್ಟ್ ದೇಶಾದ್ಯಂತ ಶುರುವಾಗಿ ಸುಮಾರು ವರ್ಷ ಆಯಿತು. ಬಟ್ ಕರ್ನಾಟಕದಲ್ಲಿ ರೋಹಿತ್ ವೇಮುಲಾ ಕಾಯ್ದೆಗಾಗಿ ಜನಾಂದೋಲನ ಶುರುವಾಗಿ 1 ವರ್ಷದ ಮೇಲೆ ಆಯಿತು. ಯಾಕೆ ಈ ಆಂದೋಲನ ಮುಖ್ಯ, ಮತ್ತು ಏನೇನು ಸುಮಾರಷ್ಟು ಕೆಲಸಗಳು ಮಾಡಿದ್ದೀವಿ ಈ ಆಂದೋಲನದ ಭಾಗವಾಗಿ, ಬಟ್ ಯಾಕೆ ಈ ಆಂದೋಲನ ಮುಖ್ಯ ಮತ್ತು ಯಾವ ಕೆಲಸಗಳು ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಈ ಒಂದು ಸಮಾಲೋಚನಾ ಸಭೆಗಳಲ್ಲಿ, ಅದು ನೀವು ಸ್ವಲ್ಪ ಹಂಚ್ಕೋಬೋದು. ಸೊ ಸುಮಾರು 1 ವರ್ಷದ ಹಿಂದೆ ಜನಾಂದೋಲನ ಅಂತ ನಾವು ಶುರು ಮಾಡಿದ್ವಿ. ಆ್ಯಂಡ್ ಈ ಜನಾಂದೋಲನದಲ್ಲಿ ಏನಕ್ಕೆ ಶುರು ಆಯಿತು ಅಂದರೆ, ಇವಾಗ ಕರ್ನಾಟಕ ಗವರ್ಮೆಂಟ್ ಬಂದು ಒಂದು ತುಂಬ ಹಿಂದುಳಿದ ಜನ ಮತ್ತು SC/ST ವಿದ್ಯಾರ್ಥಿ ಮಾತ್ರ ಅಲ್ಲ, ಜನಕ್ಕೆ ತುಂಬ ಒಳ್ಳೆಯದು ಮಾಡೋ ಥರ ಪ್ರಾಮಿಸ್ ಮಾಡಿನೇ ಅವರು ಎಲೆಕ್ಷನಲ್ಲಿ ವಿನ್ ಆಗಿ ಬಂದಿರೋದು. ಸೊ ಅದನ್ನು ಸ್ವಲ್ಪ ಟೆಸ್ಟ್ ಆಗಿತ್ತು. ಇದು ಇವಾಗ ಕೇಳಿದರೆ ಈ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಈ ಥರ ಪ್ರಾಮಿಸ್ ಮಾಡಿ ಎಲೆಕ್ಷನ್ ಗೆದ್ದು ಬಂದು ಅಧಿಕಾರ ಮಾಡ್ತಾ ಇರೋ ಒಂದು ಸರ್ಕಾರ ಕೈಯಲ್ಲಿ ಈ ಥರ ಒಂದು ಕಾಯ್ದೆ ಜಾರಿ ಮಾಡೋಕ್ಕೆ ಆಗತ್ತಾ ಅಂತ. ಸೊ ಅದಕ್ಕೆ ಆಫ್ಕೋರ್ಸ್ ಸರ್ಕಾರಕ್ಕೆ ಹೋಗೋಕ್ಕೆ ಮುಂಚೆ ಜನರಲ್ಲಿ ಹೇಗೆ ಅವ್ರಿಗೇನು ಅಭಿಪ್ರಾಯಗಳಿದೆ, ಆಮೇಲೆ ಅವ್ರಿಗೇನೇನು ಇಚ್ಛೆಗಳಿದೆ, ಈ ಕಾನೂನು ಮೂಲಕ ಏನೇನು ಅಚೀವ್ ಮಾಡಬೇಕು ಅಂತ ಅವ್ರಿಗೇನೇನು ಒಂದು ಡಿಮಾಂಡ್ಸ್ ಇದೆ, ಅದೆಲ್ಲ ತಿಳ್ಕೊಬೇಕಂತ ನಾವು ಪಬ್ಲಿಕ್ ಕನ್ಸಲ್ಟೇಷನ್ಸು, ಪಬ್ಲಿಕ್ ಅಂದರೆ ಪಬ್ಲಿಕ್ ಅಲ್ಲ, ಸ್ಟೂಡೆಂಟ್ಸ್ ಜೊತೆ ಹಲವಾರು ಕನ್ಸಲ್ಟೇಷನ್ಸ್ ಮಾಡಿ ಸ್ಟೂಡೆಂಟ್ಸಿಂದ ಹೇಗೆ ಅಡ್ಮಿಷನ್ ಟೈಮಲ್ಲಿ ಸ್ಕಾಲರ್ಶಿಪ್ ಬೇಕಾ ಆಕ್ಸೆಸ್ ಅಬಿಲಿಟಿನಲ್ಲಿ, ಆಮೇಲೆ ಡೈಲಿ ಕ್ಲಾಸ್ ರೂಮಲ್ಲಿ, ಆಮೇಲೆ ಬೇರೆ ಒಂದು ಗ್ರ್ಯಾಜುಯೇಷನ್ ಮಾರ್ಕ್ಸ್ ಇದರಲ್ಲಿ ವೈವಾನಲ್ಲಿ ಅವ್ರಿಗೆ ಏನೇನು ಥರ ಕಿರುಕುಳಗಳು ಮತ್ತು ತಾರತಮ್ಯ ಹೇಗೆ ನಡೀತಾ ಇದೆ ಈ ಒಂದು ವಿಚಾರಗಳಲ್ಲಿ. ಬಿಕಾಸ್ ಇವಾಗ ನಾವು ಸ್ಟೂಡೆಂಟ್ಸ್ ಇವಾಗ ಓದ್ತಾ ಇರೋರಿಗೆ ಬೇರೆ, ಯಾಕಂದರೆ ಇದು ತಾರತಮ್ಯ ಮತ್ತು ಕಿರುಕುಳ ಅನ್ನೋದು ಜನರೇಷನ್ ಟು ಜನರೇಷನ್ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಆಯಿತಾ, ಒಂದು ನೀವು ಲಾನಲ್ಲಿ ಈ ಒಂದು ಫಾರ್ ಎಕ್ಸಾಂಪಲ್ ಅಟ್ರಾಸಿಟೀಸ್ ಆ್ಯಕ್ಟು 1989 ಬಂದು ಈ ಕೆಲವು ಲಿಸ್ಟ್ ಮಾಡ್ತು, ಈ ಒಂದು ಬಿಹೇವಿಯರ್ಸ್ ಆ್ಯಕ್ಷನ್ಸ್ ಎಲ್ಲ ಈ ಕ್ರಿಮಿನಲೈಸ್ ಮಾಡಿತ್ತು. ಬಟ್ ಅದು ಇವಾಗ ಬದಲಾವಣೆ ಆಗೋಗಿದೆ. ಇವಾಗ ಯಾರು ಅಟ್ಲೀಸ್ಟ್ ಒಂದು ಸಿಟಿನಲ್ಲಿ ಆ ಮಟ್ಟಕ್ಕೆ ಹೋಗೋದಿಲ್ಲ. ಸೊ ಅದು ಬೇರೆ ತರಹ ಆಗೋಗಿದೆ. ಸರ್ ಹೇಳ್ದಂಗೆ ಒಂಥರ ವಿಚಿತ್ರವಾಗಿ ನೋಡೋದು, ಆಮೇಲೆ ಅವ್ರ ಜೊತೆ ಮಾತಾಡದೇ ಇರೋದು, ಆಮೇಲೆ ಒಂಥರ ಅವ್ರು ಏನಾದರೂ ಗೊತ್ತಾದರೆ ಅವ್ರ ಹತ್ರ ಹೇಳೋದಿಲ್ಲ. ಸೊ ಸ್ಟೂಡೆಂಟ್ಸ್ಗೆ ಒಂಥರ ಆ ಒಂದು ಇನ್ಫಾರ್ಮೇಷನ್ ಎಕೋಸಿಸ್ಟಮಿಂದಾನೇ ಅವರು ಕಟ್ ಆಫ್ ಆಗಿರ್ತಾರೆ. ಸೊ ಅದು ಒಂಥರ ಅಕಾಡೆಮಿಕ್ ಅನ್ಟಚಬಿಲಿಟಿ, ಒಂಥರ ಆಲೋಚನೆಯಲ್ಲಿ ಅನ್ಟಚಬಿಲಿಟಿ, ಅವ್ರ ಮೈಂಡನ್ನು ಇದು ಮಾಡಿ ಅವ್ರಿಗೇನು ಎಕ್ಸ್ಪ್ರೆಸ್ ಮಾಡಬೇಕು ಅದೆಲ್ಲ ಯಾರಿಗೂ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಸೊ ಅದು ತಾರತಮ್ಯ ಬೇರೆ ತರಹ ಆಗಿದೆ ಇವಾಗ. ಸೊ ಇದೆಲ್ಲ ನಾವು ಈ ಕನ್ಸಲ್ಟೇಷನ್ಸ್ ಮೂಲಕ, ಆಮೇಲೆ ನಾವು ಆ್ಯಸ್ ಅ ಕ್ಯಾಂಪೇನ್ ನಾವು ಪ್ರಯತ್ನ ಏನು ಮಾಡಿದ್ದು ಅಂದರೆ, ಇದು ಬರೀ ಬ್ಯಾಂಗ್ಳೂರ್ ಅಥವಾ ಅರ್ಬನ್ ಸೆಂಟ್ರಿಕ್ ಆಗಿರಬಾರ್ದು. ಆದಷ್ಟು ನಾವು ರೂರಲ್ ಪ್ಲೇಸಸ್ಸಲ್ಲಿ ಆಮೇಲೆ ಡಿಸ್ಟ್ರಿಕ್ಟ್ಸಲ್ಲಿ ಹೋಗಿ ಕನ್ಸಲ್ಟೇಷನ್ಸ್, ಬಟ್ ಅದು ಸ್ವಲ್ಪ ಕಷ್ಟನೂ ಆಯಿತು. ಬಿಕಾಸ್ ನಾವು ಕಿಲೋರ್ ಅಷ್ಟೇ ರಿಸೋರ್ಸಸ್ ಇರಲಿಲ್ಲ ನಮ್ಮ ಹತ್ರ. ಸೊ ಅದರಿಂದ ನಾವು ಸ್ಟೇಟ್ಗೆ ಮತ್ತೆ ಡಿಮಾಂಡ್ ಮಾಡೋದು, ಸ್ವಲ್ಪ ಅಲ್ಲಿಯೂ ಕೂಡ ಪ್ರೆಷರ್ ಹಾಕಿ ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸಸ್ ಮಾಡಿದ್ದೀವಿ, ಮತ್ತು ಹೋರಾಟಗಳು ಆಗಿದೆ ಫ್ರೀಡಮ್ ಪಾರ್ಕಲ್ಲಿ. ಸೊ ಆಮೇಲೆ ಪ್ರೆಸ್ ರಿಲೀಸಸ್ ಮಾಡಿ ನಾವು ಇದೆಲ್ಲ ಮೀಡಿಯಾನಲ್ಲಿ ಶೇರ್ ಮಾಡೋದು ಶುರು ಮಾಡಿದ್ವಿ. ಅರೌಂಡ್ 19th ಒಂದು ಕನ್ಸಲ್ಟೇಷನ್ ಆಯಿತು, ಪಬ್ಲಿಕ್ ಕಾನ್ಫರೆನ್ಸ್ ಥರ ಇದ್ರ ಬಗ್ಗೆ. ಅದರಲ್ಲಿ ರಾಧಿಕಾ ವೇಮುಲಾ ಅವರು ಬಂದು ಭಾಗವಹಿಸ್ಕೊಳ್ಳಿದ್ದಾರೆ. ಆಮೇಲೆ ಅವ್ರ ಫ್ರೆಂಡ್ಸ್ ಬಂದು, ರೋಹಿತ್ ವೇಮುಲಾ ಅವ್ರ ಫ್ರೆಂಡ್ಸ್ ಬಂದು ಈ ಒಂದು ಆಂದೋಲನದಲ್ಲಿ ಸ್ಟಾರ್ಟಿಂಗಿಂದ ಇದ್ದಾರೆ. ಸೊ ಈ ಥರ ತುಂಬ ಸಪೋರ್ಟಿಂದ ಅದು ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡ್ತು ಸ್ಟೇಟಲ್ಲಿ. ಸೊ ಆ ಮೊಮೆಂಟಮಿಂದ ಹೆಂಗೋ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹತ್ರ ಹೋಗಿ
ಅವ್ರ ಕಿವಿಗೆ ಬಿದ್ದು ಇದು ಸರಿ ಇನ್ಮೇಲೆ ಇದು ಅವರು ಒಂದು ಛಲವಾಗಿ ತಗೊಂಡು ಹೇಳೋ ರೀತಿನಲ್ಲಿ ಎಲ್ಲ ಒಂದು ಇಂಪಾರ್ಟೆಂಟ್ ಕಿವಿಗಳಿಗೆ ಹೋಗಿ ಸೇರೋ ಥರ ಮಾಡಿ ಆಮೇಲೆ ಬಂದಿರೋ ಒಂದು ಡಿಮಾಂಡ್ ಇದು, ಅಥವಾ ಗ್ರಾಂಟ್ ಮಾಡ್ತಾ ಇದೆ ಸರ್ಕಾರ. ನಾವು ಏನು ಕೇಳಿದೀವೋ 1 ವರ್ಷಕ್ಕೆ ಮೇಲೆ ಅದನ್ನ ಇವಾಗ ಅವರು ಇದು ಮಾಡ್ತಾ ಇದ್ದಾರೆ. ಇವಾಗ ಡ್ರಾಫ್ಟ್ ಒಂದು ರಿಲೀಸ್ ಆಗಿದೆ. ಇದ್ರ ಮೇಲೆ ಇನ್ನೂ ನಾವು ಆಂದೋಲನ ಆಗಿ ಮತ್ತೆ ಒಂದು ಜನಾಂದೋಲನ ಆಗಿ ಅದ್ರ ಮೇಲೆ ಕೆಲಸ ಮಾಡಿ ಅದು ಹೆಂಗೆ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ಸರ್ಕಾರದ ಜೊತೆ ಕೆಲಸ ಮಾಡಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ process of democracy that's happening with this ಆಂದೋಲನ್ in ಕರ್ನಾಟಕ. ಅದು ಇಲ್ಲಿ ಒಂದು ಮಾಡೆಲ್ ತರ ಕ್ರಿಯೇಟ್ ಮಾಡಿ ಅದು ಹಂಗೆ ನ್ಯಾಷನಲ್ ಲೆವೆಲಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರಿ, ಒಂದು ತಾರತಮ್ಯ ಸಪ್ರೇಟ್ ಆಗಿ ಹೇಳಿದ್ರಿ, ಕಿರುಕುಳ ಸಪ್ರೇಟ್ ಆಗಿ ಹೇಳಿದ್ರಿ, ಅಂದ್ರೆ ಎರಡೂ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಮೂರ್ತಿ ಸರ್ ಹೇಳ್ತಾ ಇದ್ರು, ಈಗ ಸ್ವರೂಪ ಚೇಂಜ್ ಆಗಿರ್ಬೋದು. ಈಗ ಒಂದು ಹಳ್ಳಿಲಿ ಯಾವ ಥರ ಒಂದು ಜಾತಿ ಆಚರಣೆ ಮಾಡ್ತಾರೆ, ಅದಕ್ಕೂ ಸಿಟಿಲಿ ವಿದ್ಯಾರ್ಥಿಗಳ ಜೊತೆ ಯಾವ ಥರ ಆಚರಣೆ ಮಾಡ್ತಾರೆ ಅದು ಬೇರೆ ಥರ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೆಸ್ಸಲ್ಲಿ ವೆಜ್ ಫುಡ್ಡು ನಾನ್ ವೆಜ್ ಫುಡ್ಡು ಅಂತ ನೋಡೋದು, ಅಥವಾ ಯಾರಿಗೆ ರೂಮ್ ಸಿಗುತ್ತೆ, ಯಾರಿಗೆ ಒಳ್ಳೆ ಗೈಡ್ಗಳು ಸಿಗ್ತಾರೆ, ಯಾರಿಗೆ ಗೈಡ್ ಸಿಗೋದಿಲ್ಲ, ಅಥವಾ ಕೆಲವು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಗೈಡ್ ಸಿಕ್ಕಿದ್ರೂ ಅವ್ರಿಗೆ ಬೇಕಂತಾನೆ ಸರಿ ಗೈಡ್ ಮಾಡದೇ ಇರೋದು. ಸೊ ಅದನ್ನು ಈಗ ಕಾನೂನು ರೀತಿಲಿ ನೋಡಬೇಕು ಅಂದರೆ ಯಾವ ಥರ ನೋಡಬೇಕು? ಯಾಕೆ ನೀವು ತಾರತಮ್ಯ ಬೇರೆ ಕಿರುಕುಳ ಬೇರೆ ಅಂತ ಹೇಳಿದರೆ ಅದು ಸ್ವಲ್ಪ ವಿವರಿಸ್ಬೋದಾ? ಅದು ತಾರತಮ್ಯ ಬಂದು ನಾನು ಒಬ್ಬರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ಬೋದು. ನಾನು ಒಂದು ಟೀಚರ್ ಆಗಿ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿ ಒಂದು ಸ್ಟೂಡೆಂಟ್ ಜೊತೆ ತುಂಬ ಚೆನ್ನಾಗಿ ಅವ್ರಿಗೇನು ಡೈರೆಕ್ಟಾಗಿ ಮನ್ಸು ನೋವಾಗಂಗೆ ನಾನು ಏನು ಹೇಳ್ದಿರನು ಅವ್ರಿಗೆ ಅವ್ರೇನಾದರೂ ಕೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ಕೊಂಡಿರ್ಬೋದು. ಬಟ್ ನನಗೆ ಏನಾದರೂ ಒಂದು ಆಪರ್ಚುನಿಟಿ ಇದೆ ಅಂತ ಯಾರಿಗಾದ್ರೂ ಒಂದು ಆಪರ್ಚುನಿಟಿ ಕೊಡುವಂಥ ಒಂದು ಸ್ಥಿತಿನಲ್ಲಿ ನಾನಿದ್ದರೆ ಅದು ಅವರು ಕೊಡೋದಿಲ್ಲ. ಅದು ಬಂದು ನಾನು ಕರೆಕ್ಟಾಗಿ ಮೆರಿಟ್ ಮೇಲೋ ಅಥವಾ ಒಂದು ಕರೆಕ್ಟಾಗಿರೋ ಡಿಸಿಷನ್ ಇದು ಏನೇನು ಇದ್ರ ಮೇಲೆ ಡಿಸಿಷನ್ ತಗೊಳ್ಳೋದು, ಒಂದು ಅವ್ರಿಗೆ ಮಾರ್ಕ್ಸ್ ಇದೆಯಾ ಅಥವಾ ಅವ್ರಿಗೆ ಎಕ್ಸ್ಪೀರಿಯನ್ಸು ಅದೆಲ್ಲ ನಾನು ನೋಡೋದಿಲ್ಲ ಜಾಸ್ತಿ. ಏನು ನೋಡ್ತೀನಿ, ಇವ್ರು ನಮ್ಮ ಜನ ಇವ್ರಿಗೆ ಹೋಗಿ ಸೇರಬೇಕು, ಅವ್ರಿಗೆ ಹೆಂಗಾದ್ರೂ ಹೋಗಿ ಸೇರಿಸೋ ಒಂದು ಆಲೋಚನೆ ಇರುತ್ತೆ. ಅದು ನಾನು ಅವ್ರಿಗೆ ಗೊತ್ತಿಲ್ದಿರಾನು ಮಾಡ್ಬೋದು. ಸೊ ಅದು ತಾರತಮ್ಯ ಡೈರೆಕ್ಟ್ ಆಗು ನಡಿಬೋದು, ಇಂಡೈರೆಕ್ಟ್ ಆಗು ನಡಿಬೋದು, ಆಯ್ತಾ? ಅಥವಾ ನಾನು ಡೈರೆಕ್ಟಾಗಿ ನಿನ್ನ ಸ್ಕಾಲರ್ಶಿಪ್ ಇಲ್ಲ ಅಂತ ಹೇಳ್ದಿರಾನು ಇರ್ಬೋದು. ಬೇರೆ ಏನಾದರೂ ಕಾರಣ ಕೊಟ್ಟು ನೀವು ಸ್ಕಾಲರ್ಶಿಪ್ಗೆ ನೀವು ಟೈಮ್ ಬಾರಾಗೋಗಿದೆ ಅಥವಾ ಈ ಸ್ಕಾಲರ್ಶಿಪ್ಗೆ ನಿಮ್ಗೆ ಈ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಕ್ಸ್ಟ್ರಾ ಡಾಕ್ಯುಮೆಂಟ್ಸು ಎಲ್ಲ. ಆದರೆ ಅದೇ ಬಂದು ಒಂದು ಅಪ್ಪರ್ ಕಾಸ್ಟು ಅಥವಾ ಒಂದು ಪ್ರಬಲ ಜಾತಿಗೆ ಸೇರಿರೋರು ಬಂದರೆ ಅವ್ರಿಗೆ ಈಸಿಯಾಗಿ ನಡೆದೋಗೋ ವಿಷಯ ಎಲ್ಲ ನಮ್ಮ ದಲಿತ ಮತ್ತು ಹಿಂದುಳಿದ ಜನಕ್ಕೆ ಕಷ್ಟ ಆಗಿರುತ್ತೆ. ಸೊ ಎಲ್ಲ ಸಿಂಪಲ್ ಆಗಿರೋದನ್ನ ಕಷ್ಟ ಬೇಕು ಅಂತ ಏಕೆ ಮಾಡೋದು, ನಗ್ನಗ್ತಾನೆ ನಾನು ಮಾಡ್ಬೋದು, ಅದು ತಾರತಮ್ಯ. ಬಟ್ ಕಿರುಕುಳ ಅನ್ನೋದು ನೀನು ಕೋಟಾಯಿಂದ ಬಂದಿದ್ಯಾ, ನೀನು ನಿಮಗೆಲ್ಲ ಏನಕ್ಕೆ ಓದೋದು, ನಿಮಗೆಲ್ಲ ಡಾಕ್ಟರ್ ಅಂಬೇಡ್ಕರ್ ಮಾಡಿಟ್ಟಿದ್ದಾರೆ, ನಿಮಗೆ ಓದೋದೇ ಬೇಕಾಗಿಲ್ಲ, ಅಥವಾ ಅಯ್ಯೋ ಈ ಜಾತಿಯವ್ರು ಹಿಂಗೆ, ಆಮೇಲೆ ಅವ್ರ ಕಾಸ್ಟ್ ಹೆಸರಿಟ್ಟು ಅವ್ರನ್ನ ಬೈಯೋದು, ಅಥವಾ ಈ ಜಾತಿಯಿಂದ ಹಿಂಗೆ ಅಂದ್ರೆ ಅಥವಾ ಬೇರೆ ಥರ ಕಿರುಕುಳ ಅಂದರೆ ಅವ್ರಿಗೆ ಈ ಜಾತಿಯಿಂದ ಇವ್ರು ಬರ್ತಾರೆ ಅಂತ ಗೊತ್ತು, ಏನಾದರೂ ಆದರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಅಥವಾ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಅಂತಲೂ ಗೊತ್ತಿರುತ್ತೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡಿ ಏನಾದರೂ ಅಫೆನ್ಸ್ ಮಾಡೋದು. ಸೊ ಈ ಥರ ಹಲವಾರು ಇದೇ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸು. ಕಿರುಕುಳ ಅನ್ನೋದು ಆಕ್ಟಿವ್ ಅಗ್ರೆಷನ್, ಅವ್ರ ಮೇಲೆ ಅವ್ರು ಈ ಜಾತಿಗೆ ಸೇರಿದ್ದಾರೆ ಅಂತ ಅವ್ರು ಈಸಿ ಟಾರ್ಗೆಟ್ ಆಗ್ತಾರೆ. ಸೊ ಅದು ಕಿರುಕುಳ. ಬಟ್ ಅದೇ ಬಂದು ತಾರತಮ್ಯ ಹೇಗೆ ಬೇಕಾದರೂ ನಡಿಬೋದು. ಅದು ಕೂಡ ಅದು ಕಿರುಕುಳ ಜೊತೆಗೂ ಹೋಗ್ಬೋದು, ಪ್ಲಸ್ ಅದು ಕಿರುಕುಳ ಸೆಪ್ರೇಟ್ ಆಗೂ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯಾರೋ ರಿಸರ್ಚ್ ಸಂಸ್ಥೆಯಲ್ಲಿ ಓದ್ತಿದ್ದಾರೆ ಅಂದರೆ IISc-ನಲ್ಲಿ ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳಿದ್ರೆ ಬರೀ ಅವ್ರ ಜಾತಿಯವ್ರಿಗೆ ಮಾತ್ರ ಕೊಡ್ತಾರೆ, ಪ್ರಬಲ ಜಾತಿಯವ್ರಿಗೆ ಮಾತ್ರ ಕೊಡ್ತಾರೆ, ಮಿಕ್ಕಿರೋರಿಗೆ ಮಾಹಿತಿನೂ ಕೊಡೋದಿಲ್ಲ. ಸೊ ಅದು ಒಂದು ರೀತಿ ತಾರತಮ್ಯ. ಕಿರುಕುಳ ಅಂದ್ರೆ ಜಾತಿ ಹೆಸರಲ್ಲಿ ಕರೆಯೋದಿರ್ಬೋದು, ರೂಮ್ ಕೊಡೋದಿಲ್ಲದೆ ಇರ್ಬೋದು, ಹಾಸ್ಟೆಲ್ ರೂಮ್ ಕೊಡೋದು, ಎಲ್ಲ ರೀತಿನೂ ಸಹ ಕಿರುಕುಳ ಆಗ್ಬೋದು. ಸರ್, ಒಂದು ಈ ಜನಾಂದೋಲನದಲ್ಲಿ ನಾವು ಭಾಗವಹಿಸ್ತಿರ್ಬೇಕಾದ್ರೆ ಒಂದು ಚರ್ಚೆ ಆಗ್ತಾ ಇದ್ದಿದ್ದು, ಒಂದು ಈ ತಾರತಮ್ಯ ಕಿರುಕುಳ ನಡಿಬಾರ್ದು ಅಂತ ಒಂದು. ಎರಡನೇದು ಒಂದು ನೀವು ಹೇಳಿದ್ರಿ ಸಮಾಜದಲ್ಲೇ ದಲಿತರನ್ನ ಒಳಗೊಳ್ಳೋದಿಲ್ಲ, ಇನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅದಕ್ಕಾಗಿ ಸಮಾಜದಲ್ಲಿ ಆ ಥರ ಇರೋದ್ರಿಂದ ಶಿಕ್ಷಣ ಸಂಸ್ಥೆಗಳಲ್ಲೂ ಆಗೋದಿಲ್ಲ ಅಂತ. ಬಟ್ ಈ ಒಂದು ಕಾಯ್ದೆ ಮೂಲಕ ನಾವು
ನಾವೆಲ್ಲ ಚರ್ಚೆ ಮಾಡಿರೋದು ಈ ಕಾಯ್ದೆಯಲ್ಲಿ ಬರೀ ತಾರತಮ್ಯ ಕಿರುಕುಳ ನಿಷೇಧ ಮಾಡೋದು ಮಾತ್ರ ಅಲ್ಲ, ಒಂದು ಒಳಗೊಳ್ಳುವಿಕೆ ಹೇಗೆ ಮಾಡೋದು, ಒಂದು ಪಾಸಿಟಿವ್ ಆಗಿ ಹೇಗೆ ನೋಡೋದು, ಅಂದರೆ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಬಂದಾಗ ಅವ್ರಿಗೆ ಅನುಕೂಲ ಆಗಂಗೆ ಹೆಂಗೆ ಮಾಡೋದು, ಮತ್ತು ಸಂವಿಧಾನದ ಪೀಠಿಕೆಯಲ್ಲಿ ನಾವು ಅವಕಾಶಗಳ ಸಮಾನತೆ, ಸ್ಥಾನಮಾನಗಳ ಸಮಾನತೆ ಅಂತ ಹೇಳ್ತೀವಿ. ಆ ಒಂದು ಸಮಾನತೆ ಕೊಡೋದು ಹೇಗೆ ಪಾಸಿಟಿವ್ ಆಗಿ ಅಂತ ನಿಮ್ಗೇನು ಅನ್ಸುತ್ತೆ ಸರ್? ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಸಿಟಿವ್ ಆಗಿ ಒಳಗೊಳ್ಳುವಿಕೆ ಹೇಗೆ ಮಾಡ್ಬೋದು? ಇಲ್ಲ, ಅದಕ್ಕೆ ತುಂಬ ಹಿಂದೆನೇ ಕೆಲವೊಂದು ಅಂದರೆ ಇದ್ರ ಭಾಗವಾಗಿ SC/ST ಸೆಲ್ಗಳಂತ ಮಾಡಿದರು. ಬಟ್ ಅದರಲ್ಲಿ ಅಷ್ಟು ಚೆನ್ನಾಗಿ ಕೆಲಸಗಳು ಮಾಡ್ತಿಲ್ಲ, ಯಾವುದೋ ಕಾಲೇಜಲ್ಲಿ ಮಾಡ್ತಿಲ್ಲ. ಅದು ಒಂದು ಏನಂತಂದರೆ ಅಂಬೇಡ್ಕರ್ ಜಯಂತಿ ಟೈಮಲ್ಲಿ ಅದು ಸುತ್ತಮುತ್ತ ಏನು ಮಾಡ್ತಾರೆ, ದಲಿತ್ ಯೂತ್ಸನ್ನು ಸ್ವಲ್ಪ ಒಳಗೊಳಿಸ್ತಾರೆ. ಅದಾದಮೇಲೆ ಅದು ನಿಂತೋಗ್ಬಿಡತ್ತೆ. ನಮಗೆ ತುಂಬ ಮುಖ್ಯವಾಗಿ ಆಗಬೇಕಾಗಿರೋದು ಈ ಕಾಯ್ದೆ ಮುಖಾಂತರ ನೀವು ಈ ತಾರತಮ್ಯ ಮತ್ತು ಕಿರುಕುಳದ ಪ್ರಾಕ್ಟೀಸ್ ಮಾಡುವಂಥ ಸ್ವರೂಪಗಳನ್ನು ವಿವರಿಸೋದಕ್ಕೆ ನಮಗೆ ಏನು ಸ್ಪೆಷಲ್ಲಾಗಿ ಕೆಲವೊಂದು ತರಗತಿಗಳನ್ನು ಆಯೋಜನೆ ಮಾಡಬೇಕು, ಅಥವಾ ಅದಕ್ಕೆ ಆಗಿರುವಂತಹ ಕೆಲವೊಂದು ಮಾದರಿಗಳನ್ನು ಕ್ರಿಯೇಟ್ ಮಾಡಬೇಕು. ಈಗಾಗಲೇ ಇರುವಂಥ SC/ST ಸೆಲ್ಗಳನ್ನೇ ಬಳಸ್ಕೊಂಡು ಅದ್ರ ಮುಖಾಂತರ ಅವೇರ್ನೆಸ್ಸನ್ನು ಹೆಂಗೆ ಕೊಡ್ಬೋದು, ಅದರಲ್ಲಿ ನೀವು ವಿಡಿಯೋ ಮಾಡ್ತೀರಾ, ಅದು ವಿಡಿಯೋ ಹಾಕ್ತೀರಾ, ಅಥವಾ ಸಿನಿಮಾ ತೋರಿಸ್ತೀರಾ, ಅಥವಾ ಯಾರನ್ನೋ ಕರ್ಕೊಂಡೋಗಿ ಮಾತಾಡಿಸ್ತೀರಾ ಅಂಥದ್ದನ್ನು ಮಾಡ್ಬೋದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎರಡು ರೀತಿಯಲ್ಲಿ ಆಗಲೇಬೇಕು. ಒಂದು, ನೀವು ತಲತಲಾಂತರದಿಂದ ನಡ್ಕೊಂಡು ಬಂದಿರೋಂತಹ ಈ ಜಾತಿ ತಾರತಮ್ಯ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಹಿಂದುಳಿದವರು ಮತ್ತು ಮೇಲ್ಜಾತಿ ಅಂತ ಅಂದ್ಕೊಳ್ಳೋ ಅಂಥ ಹುಡುಗಿರಲ್ಲಿ ಕೂತ್ಬಿಟ್ಟಿರುತ್ತೆ. ನೀವು ಅದನ್ನು ಇದ್ರ ಮುಖಾಂತರ ಹೇಳಬೇಕು, ನೋಡಿ ಹಿಂಗೆ ಮಾಡಿದ್ರೆ ಇದು ಕಾನೂನು ಬಾಹಿರವಾಗಿರೋದು. ಯಾಕೆ ಅಂತಂದರೆ ನೀವು ಬಂದಿದ್ದೀರಿ ಅಂತಂದರೆ ಒಂದು ಸಂವಿಧಾನಬದ್ಧವಾಗಿ ಸಂವಿಧಾನದತ್ತವಾಗಿರುವಂಥ ಸೌಲಭ್ಯನ ನೀವು ಅವ್ರ ರೀತಿ ತಗೋತಾ ಇದ್ದೀರಿ, ನೀವು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಇದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ಹೇಳೋದು ಒಂದು. ಅದ್ರ ಜೊತೆಗೆ ಹಿಂಗೆ ಮಾಡೋದ್ರ ಮುಖಾಂತರ ನೀವು ಹೆಂಗೆ ಅಮಾನವೀಯಗೊಳ್ತಿದ್ದೀರಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಎರಡು ಒಟ್ಟಿಗೆ ಮಾಡಬೇಕು. ಇಲ್ದಿದ್ರೆ ಏನಾಗುತ್ತೆ, ಈ ಕಾಲಘಟ್ಟದಲ್ಲಿ ನೀವು ನೈತಿಕತೆ ಮೌಲ್ಯಗಳು ಕೆಲಸ ಮಾಡೋದಿಲ್ಲ ಅವರಿಗೆ. ಯಾಕೆ ಅಂತಂದರೆ ನೋಡಿ, ನೀವು ಒಳ್ಳೆಯವರಾಗಬೇಕು, ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು, ಮನುಷ್ಯರ ಹಾಗೆ ಕಾಣಬೇಕು ಅಂತ ಹೇಳೋ ಮಾತುಗಳನ್ನು ನಾವು ಶತಮಾನಗಳಿಂದ ಹೇಳ್ಕೊಂಬಂದಿದ್ದೀವಿ. ಎಲ್ಲರೂ ನಾವು ಬರ್ಕೋತೀವಿ ಅಷ್ಟೇ. ನಮ್ಮ ಹುಡುಗರು ಕರೆಕ್ಟಾಗಿ ನೋಡಿ ಅಂಬೇಡ್ಕರ್ದು, ವಿವೇಕಾನಂದರದು ಸ್ಟೇಟ್ಮೆಂಟ್ಸನ್ನು ಬರ್ಕೋತಾರೆ, ಆದರೆ ಅದನ್ನು ಬರ್ಕೊಳ್ತಾರೆ ಅಷ್ಟೇ, ಅದನ್ನು ಅವರು ಕ್ಯಾರಿ ಮಾಡೋದಿಲ್ಲ. ಇದನ್ನು ಈ ಆ್ಯಕ್ಟ್ ಒಳಗಡೆ ತರಕ್ಕೆ ಸಾಧ್ಯ ಆದರೆ ಭಾಳ ಒಳ್ಳೆಯದು. ಅದನ್ನು ಮಾಡಿದ್ರೆ ಏನಾಗುತ್ತೆ, ಪಕ್ಕದಲ್ಲಿ ಕೂತ್ಕೊಳ್ಳೋಂತಹ ದಲಿತ ಹುಡುಗಿರು ಕೂಡ ಇಲ್ಲಿ ಒಂದು ಸೇಫ್ ಇದು ಬರುತ್ತೆ, ನನಗೆ ಪರವಾಗಿಲ್ಲಪ್ಪ ನಾನು ಕೂತ್ಕೋಬೋದು ಅಂತ. ಯಾಕೆಂದರೆ ಈಗ ನಾವೆಲ್ಲ ಅನುಭವಿಸಿದ್ದೀವಿ, ನಾವೆಲ್ಲ ಈ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವನ್ನು ಅನುಭವಿಸಿದ್ದೀವಿ ಬಿಕಾಸ್ ಆಫ್ ಕಾಸ್ಟ್. ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಅಷ್ಟು ಸುಲಭಕ್ಕಲ್ಲ ಅದು. ಜೊತೆಯಲ್ಲಿ ಪಕ್ಕದಲ್ಲಿ ಯಾರು ಕೂತಿದ್ದಾರೋ, ನಮಗೆ ಈಗ ತುಂಬ ಜನ, ನೀವು ರೀಸೆಂಟಾಗಿ ಒಂದು ಯಾವುದೋ ಒಂದು ಚಳ್ಳಕೆರೆ ಹತ್ರ ಒಂದು ಹಳ್ಳಿನಲ್ಲಿ ಕಟಿಂಗ್ ಮಾಡೋಕ್ಕೆ ದಲಿತ ಹುಡುಗನ ಕಟಿಂಗ್ ಮಾಡಬೇಕು ಅಂತ ಹೋದಾಗ ಊರವರೆಲ್ಲ ಏನು ಮಾಡಿದ್ರು, ಇಲ್ಲ ನಿನ್ನವನು ಕಟಿಂಗ್ ಮಾಡಬಾರ್ದು ಅಂತ. ಆಮೇಲೆ ತುಂಬ ಜನ ಏನು ಹೇಳಿದ್ರು, ಇಲ್ಲ ನಿಮ್ಮ ಕೇರಿಲ್ಲೇ ಒಂದು ಕಟಿಂಗ್ ಶಾಪ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆ ಹುಡುಗನಿಗೆ ಬೇಕಾಗಿರೋದು ಅದಲ್ಲ, ಊರವರೆಲ್ಲರೂ ಎಲ್ಲಿ ಕಟಿಂಗ್ ಮಾಡಿಸ್ತಾರೋ ಅಲ್ಲಿ ಕಟಿಂಗ್ ಮಾಡಬೇಕು ಅಂತ ಅಂದರೆ ಇದನ್ನು ಇಲ್ಲೂ ನಡೆದ್ಬಿಟ್ರೆ ಭಾಳ ಕಷ್ಟ. ಅದು ನೀವು ದಲಿತರಿಗೆ ಏನಪ್ಪ ಬಿಡಪ್ಪ, ಯಾಕಂದರೆ ಇತ್ತೀಚೆಗೆ ಏನಾಗ್ಬಿಡ್ತಿದೆ, ದಲಿತರಿಗೆ ಇವಾಗ SCP TSP ಹಣದ ಸರಿಯಾದ ಬಳಕೆ ಮಾಡೋಕ್ಕೆ ಗೊತ್ತಿಲ್ಲದೆ ಏನು ಮಾಡ್ತಾರೆ ತುಂಬ ಜನ, ಅದನ್ನು ಸರಿಯಾಗಿ ಸರ್ವಿಲೆನ್ಸ್ ಮಾಡೋಕ್ಕಾಗದೆ ಅವ್ರೇನು ಮಾಡ್ತಾರೆ, 4-5 ಜನ ದಲಿತ ಹುಡುಗರನ್ನ ಸೇರಿಸ್ಬಿಟ್ಟು ಒಂದು ಪಾಠ ಮಾಡಿಬಿಡ್ತಾರೆ, ಅಥವಾ ಆ ಥರ ದಿನ ಮಾಡಿಬಿಡ್ತಾರೆ. ಅಲ್ಲೇನಾಗುತ್ತೆ, ಮತ್ತೆ ಸೆಗ್ರಿಗೇಷನ್ ಆಗುತ್ತೆ, ಓ ಇದು ನಿಮ್ಗಪ್ಪ ಅನ್ನೋ ಥರ ಆಗುತ್ತೆ. ಇದು ಆಗಬಾರ್ದು. ಬಟ್ ಇದರೊಳಗಡೆ ಇನ್ನೊಂದು, ಈ ಕಾಯ್ದೆ ಒಳಗಡೆ ನಾವು ಅದನ್ನು ನೋಡಬೇಕಾಗಿರೋದೇನಂತಂದರೆ, ತಾರತಮ್ಯದ ಏನು ನೆಲೆಗಳು ಅಥವಾ ಮಾದರಿಗಳು ಸ್ವರೂಪ ನೀವು ಹಿಂದುಳಿದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ದಲಿತರಿಗೆ ಒಂದೇ ಇರೋದಿಲ್ಲ. ಈ ಕಾಯ್ದೆ ಒಳಗಡೆ ಆ ಥರದ್ದು ಒಂದು ತುಂಬ ದೊಡ್ಡ ಲೂಫಲ್ಸ್ ಇದೆ ಇದರೊಳಗಡೆ. ಏನಂತಂದರೆ, ನೀವು ಎಲ್ಲರನ್ನು, ಹಿಂದುಳಿದವರನ್ನು ಮತ್ತು ದಲಿತರನ್ನು, SC/STಗಳನ್ನು ಮತ್ತು ಅಲ್ಪಸಂಖ್ಯಾತರನ್ನು ನೀವು ಶೋಷಣೆ ಮಾಡೋಕ್ಕೆ ಹೋದರೆ ಅದಕ್ಕೆ ನೀವು ಏನು ಶಿಕ್ಷೆ ಅನುಭವಿಸ್ತೀರಿ ಅಂತ. ಬಟ್ ಇದನ್ನು ಸ್ವಲ್ಪ ಬಿಡಿಸ್ಬೇಕು ಇದರೊಳಗಡೆ. ದಲಿತ SC/STಗಳು, ಅದರಲ್ಲೂ ಅಸ್ಪೃಶ್ಯ ಜನಾಂಗದ ವಿದ್ಯಾರ್ಥಿಗಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಮತ್ತು ಈ ರೀತಿಯ ತಾರತಮ್ಯಗಳನ್ನು ವಿರೋಧಿಸುವ ಅಥವಾ ಅದನ್ನು ತಡೆಗಟ್ಟುವ ಅಥವಾ ಆ ಥರ ನಡೆದಾಗ ಅದನ್ನು ಶಿಕ್ಷಿಸುವ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕೆ ಅಂತಂದರೆ ಅದು ಬೇರೆ ಬಂದಿರೋದು, ಅಸ್ಪೃಶ್ಯತೆ ಅನ್ನೋದೇ ಬೇರೆ, ನಿಮ್ಮನ್ನು ಮುಟ್ಟಿಸ್ಕೊಳ್ದೇ ಇರೋವಂಥದ್ದು ಬೇರೆ, ನಿಮ್ಮನ್ನು ನೀವು ಜಾತಿ ಕಾರಣಕ್ಕೆ ನಾವು ನೋಡುವಂಥದ್ದು ಬೇರೆ. ಇತ್ತೀಚಿನ ವರ್ಷಗಳಲ್ಲಿ ಬದಲಾಗ್ಬಿಟ್ಟಿದೆ. ಈಗ ನಮಗೆ ಕೆಲವೊಂದು ಜಾತಿಗಳ ಹೆಸರೇ ಹೇಳೋದಿಲ್ಲ ಹಳ್ಳಿಗಳ ಕಡೆ. ನಿಮ್ಗೆ ಅವರು ಅದೇ ಟಚಬಲ್ಸ್ ಇರ್ತಾರೆ, ಅವರು ಕೆಲವೊಂದು ಜಾತಿಗಳ ಹೆಸರು ಹೇಳದೇ ಇದ್ರೂ ಟಚಬಲ್ಸ್ ಇರ್ತಾರೆ ಅವರು. ಆದ್ರೆ ಕೆಲವು ಜನ ಮುಟ್ಟಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ಹೆಂಗೆ ನೋಡ್ತಾರೆ ಅಂತಂದರೆ, ನೀವು ಪಕ್ಕದಲ್ಲಿ ಕೂತಿರ್ತೀರಿ, ಪಕ್ಕದಲ್ಲಿ ಕೂತಿರುವಾಗಲೇ ಅವರು ನಿಮ್ಮ ನೋಟ್ಸನ್ನು ಮುಟ್ಟೋದಿಲ್ಲ. ಕೆಲವು ಸಲ ನಿಮ್ಮ ನೋಟ್ಸನ್ನು ಮನೆಗೆ ತೊಗೊಂಡು ಹೋಗಿಲ್ಲ. ನಮ್ಮ ಹುಡುಗರು ಬಂದು ಹೇಳ್ತಾರೆ, ನಾವು ಇಲ್ಲ ಸರ್ ಅವಳ ಹತ್ರ ನೋಟ್ಸ್ ಇಸ್ಕೋಬಾರ್ದಂತೆ, ನಾನು
ಅಂತ ಹೇಳ್ತಾರೆ. ಈಗಲೂ ಹೇಳ್ತಾರೆ ಅದನ್ನು. ಯಾಕೆ ಅಂತಂದ್ರೆ ಅವ್ರ ತಂದೆ ತಾಯಿ ಬೆಂಗಳೂರಲ್ಲಿ ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿದೆ, ಅವ್ರ ಜೊತೆ ಸೇರಬಾರ್ದು ಅಂತ ಹೇಳ್ತಾರೆ. ಅವ್ರ ಜೊತೆ ಯಾಕೆ ಸೇರಬಾರ್ದು ಅಂದರೆ ಇಲ್ಲ ಸರ್ ಅವ್ರೇನೋ SC/STಗಳಂತೆ ಅಂತ ಹೇಳ್ತಾರೆ. ಇದನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ಅನ್ನೋದನ್ನು, ಹೆಂಗೋ ಒಂದು ಕಾಯ್ದೆ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಇದೆ, ಮತ್ತು ನಮಗೆ ರಾಹುಲ್ ಗಾಂಧಿ ಅಂತಹ ವ್ಯಕ್ತಿಗಳು CMಗಳಿಗೆ ಪತ್ರ ಬರೀತಿದ್ದಾರೆ, ಮತ್ತು ಅವ್ರ ಜೊತೆ ತುಂಬ ಮುಖ್ಯವಾಗಿ ಯುವ ಆಂದೋಲನದಿಂದ ಬಂದಂಥ ಜಿಗ್ನೇಶ್ ಮೇವಾನಿ ಇದ್ದಾರೆ, ಸೆಂಥಿಲ್ ಅವರು ಇದ್ದಾರೆ, ಮತ್ತು ಪ್ರಿಯಾಂಕ್ ಖರ್ಗೆ ಅಂತವ್ರು ಇದ್ದಾರೆ, ಕನ್ನಯ್ಯ ಕುಮಾರ್ ಅಂತವ್ರು ಇದ್ದಾರೆ. ಇವರೆಲ್ಲರೂ ಇರೋದ್ರಿಂದಾಗಿ ಈ ಕಾಯ್ದೆಯನ್ನು ಏನೋ ಒಂದು ಮಾಡಿಬಿಡ್ತೀವಿ ಅಂತ ಮಾಡದೇ ಇದ್ದರೆ ಇದನ್ನು ತುಂಬ ಚೆನ್ನಾಗಿ ಸರಿಯಾದ ರೀತಿ ಒಳಗಡೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಮಾಡಬೇಕು. ಬಟ್ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಮಾಡಬೇಕು ಇನ್ ದ ಸೆನ್ಸ್ ಅದನ್ನು ಈ ದಲಿತ ಅಥವಾ SC ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತುಂಬ ಜಾಸ್ತಿ ಗಮನ ಕೊಡೋ ಥರನೂ ಮಾಡಬೇಕು ಅಂತ ಅನಿಸ್ತದೆ ನನಗೆ. ಮೃದುಲ್ ಅವರೇ, ಸರ್ ಹೇಳ್ತಾ ಇದ್ರು, ಒಂದು ಈ ಕಾಯ್ದೆಲಿರೋ ಲೂಪಲ್ಲಿ ಏನಂದ್ರೆ SC/ST OBC ಮೈನಾರಿಟೀಸ್ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ ಅಂತ ಒಂದು. ಇನ್ನೊಂದು ಸರ್ ತುಂಬ ಮುಖ್ಯವಾಗಿ ಹೇಳಿದ್ರು, ಒಂದು ಸೇಫ್ಟಿ, ಒಂದು ಸೆನ್ಸ್ ಆಫ್ ಸೇಫ್ಟಿ ಇರಬೇಕು ಸ್ಟೂಡೆಂಟ್ಸ್ಗೆ ಅಂತ. ಸೊ ಈಗ ಕರ್ನಾಟಕದಲ್ಲಿ ಬಂದಿರೋದು ಇದೊಂದು ಫಸ್ಟ್ ಡ್ರಾಫ್ಟ್ ಅಂತ ಅನ್ಕೋಬಹುದು. ಬಟ್ ಇದೇ ರೀತಿ ಈಗ ತೆಲಂಗಾಣ ಕಾಂಗ್ರೆಸ್ ಕಮಿಟಿ ಅವರೇ ಒಂದು ತುಂಬ ವರ್ಷದ ಹಿಂದೆ ಒಂದು ಕರಡು ಮಾಡಿದ್ರು. ಅದೇ ರೀತಿ NCDHR, ನ್ಯಾಷನಲ್ ಕೌನ್ಸಿಲ್ ಫಾರ್ ದಲಿತ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್ ಅವರು ಕರಡು ಮಾಡಿದ್ದಾರೆ, ನಾವೆಲ್ಲ ನೋಡಿದ್ದೀವಿ. ಸೊ ಆ ಕರಡುಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಾಯ್ದೆ ಏನು ಹೇಳುತ್ತೆ, ಅದರಲ್ಲಿ ಯಾವ ಒಳ್ಳೆ ಅಂಶಗಳಿದೆ ಅದು ನಾವು ತಗೋಬಹುದು, ಇದರಲ್ಲಿ ಇಲ್ಲದೆ ಇರೋದು, ಅದು ನೀವು ಸ್ವಲ್ಪ ವಿವರಿಸ್ಬೋದಾ? ಓಕೆ, ಫಸ್ಟ್ ಬಂದು ಜಾತಿ ತಾರತಮ್ಯನ ಡೆಫಿನಿಷನ್, ಅದು ಬಂದು ಕ್ಲಿಯರ್ ಆಗಿ ಬೋತ್ NCDHR ಅಂಡ್ ತೆಲಂಗಾಣ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಇನ್ ಡ್ರಾಫ್ಟ್ ಅಲ್ಲಿ ಅದು ಸ್ವಲ್ಪ ಅದು ಕರೆಕ್ಟೋ ತಪ್ಪೋ ಒಂದು ಡೆಫಿನಿಷನ್ ಅಂತೂ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತಾರತಮ್ಯ ಅಂದ್ರೆ ಏನು, ತಾರತಮ್ಯ ಅನ್ನೋ ಒಂದು ಡೆಫಿನಿಷನ್ ಅದು ಏನೇನು. ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ವಿಷಯ ತಾರತಮ್ಯ ತರ ಕಾಣ್ಬೋದು, ಬಟ್ ಅದು ಒಂದು ಜಸ್ಟಿಫಿಕೇಶನ್ ಇದ್ರೆ ಅದು ಅಥವಾ ಅದು ಜಾತಿ ಇನ್ನ ಕಾರಣ ಇಂದ ಇಲ್ದಿರೂ ಇರ್ಬೋದು, ರೈಟ್? ಸೊ ಅದು ಡೆಫಿನಿಷನ್ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಕರ್ನಾಟಕ ಡ್ರಾಫ್ಟ್ ಅಲ್ಲಿ ಸದ್ಯದಲ್ಲಿ ಅದಿಲ್ಲ, ಆಯ್ತಾ? ಸೊ ಅದು ಬಂದು ಅದು ಹಂಗ್ ನೋಡಿದ್ರೆ NCDHR ಡ್ರಾಫ್ಟ್ ಅಲ್ಲಿ ತುಂಬಾ ಹಲವಾರು ಲಿಸ್ಟ್ ಕೊಡ್ತಾರೆ, ಇದೆಲ್ಲ ಈ ತರ ಮಾಡಿದ್ರೆ ಒಂದು ಇದೆಲ್ಲ ತಾರತಮ್ಯ ಅಂತ ಇರುತ್ತೆ ಅಂತ. ಅದು ಲೀಗಲಿ ಇದು ಡಿಸ್ಕ್ರಿಮಿನೇಷನ್ ಅಂತ ಇದೆ. ಅದೇ ತರ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್, ಇದನ್ನ ಇವರು ಈ ಡ್ರಾಫ್ಟ್ ಅಲ್ಲಿ 1 lakh ಫೈನು, ಆಮೇಲೆ ಅಥವಾ ಕಾಂಪೆನ್ಸೇಷನ್ನು ಅಂಡ್ ಪನಿಷ್ಮೆಂಟು ಇದೆ. ಸೊ ಇದಕ್ಕೂ ಇವೆರಡು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತರ ಕಾಣುತ್ತೆ. ಇದಕ್ಕೂ ಮೇಲೆ ಅಥವಾ ಇದಕ್ಕೆ ಮಧ್ಯ ತುಂಬಾ ಒಂದು ರಿಲೀಫ್ಸ್ ಅಂಡ್ ರೆಮಿಡೀಸ್ ಇದೆ. ಒಂದು ಬಂದು ಅಪಾಲಜಿ ಆಗಿರ್ಲಿ ಅಥವಾ ಈ ಒಂದ್ ಸ್ವಲ್ಪ ಚೇಂಜಸ್. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕಲ್ಟಿ ಅಥವಾ ಸೂಪರ್ವೈಸರ್ ನಿಮ್ಗೆ ಈ ತರ ತಾರತಮ್ಯ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಅದನ್ನ ಚೇಂಜ್ ಮಾಡೋ ಒಂದು ಅವಕಾಶ ಇರಬೇಕು. ಅವರು ಈ ತರ ಇದು ಆ ತರ ಒಂದು ಅವಕಾಶ ಅಥವಾ ಸೊ ಅರೇಂಜ್ಮೆಂಟು ಇವ್ರ ಕೈಯಲ್ಲಿ ಹಾಕ್ತಾ ಇಲ್ಲ, ಇವ್ರ ಜೊತೆ ಇದ್ರೆ ನನ್ನ ಮಾರ್ಕ್ಸು ಸರಿಯಾಗಿ ಬರ್ತಾ ಇಲ್ಲ, ಆ ತರ ಚಿಕ್ಕ ಇದ್ರಲ್ಲಿ ಎಷ್ಟಾಗುತ್ತೋ ಎಲ್ಲಾ ಯೂನಿವರ್ಸಿಟಿನೂ ಆದ್ರೆ ಆ ಆಪ್ಷನ್ಸ್ ಇರ್ಬೇಕು ಕಾನೂನಲ್ಲಿ. ಬರೀ ಸ್ಟ್ರೇಟ್ ಆಗಿ ಜೈಲ್ಗೆ ಹಾಕ್ತಿವಿ ಅದು ಆ ತರ ಇರಬಾರ್ದು. ಅದು ಇರ್ಬೋದು ಅದು ಆಕ್ಚುಲಿ ಒಂದ್ ವೇಳೆ ತುಂಬಾ ಕ್ರೂಯಲ್ ಆಗಿ ಅಥವಾ ತುಂಬಾ ಎಕ್ಸ್ಟ್ರೀಮ್ ವೈಲೆನ್ಸ್ ಇರೋ ಕೇಸಸ್ಗೆ ಆಲ್ರೆಡಿ SC/ST ಅಟ್ರಾಸಿಟಿ ಆಕ್ಟ್ ಇದೆ. ಸೊ ನಾವು ಇದರಲ್ಲಿ ಏನ್ ನೋಡ್ಬೇಕು ಅಂದ್ರೆ ವಾಟ್ ಕಾಸ್ಟಿಸಮ್ ದಟ್ ಈಸ್ ನಾಟ್ ಎಕ್ಸ್ಟ್ರೀಮ್ ಲೈಕ್ ಅ ಕ್ರೈಮ್, ಹೊಡೆದಾಟ ಇಲ್ಲದೆ ಇರೋದು, ಬಟ್ ಸ್ಟಿಲ್ ಅದು ಒಂದು ಎಫೆಕ್ಟ್ ಇಂಪ್ಯಾಕ್ಟ್ ಅಲ್ಲಿ ಅಥವಾ ಅದರ ಪ್ರತಿಫಲದಲ್ಲಿ ಅದು ಬಂದು ಒಬ್ಬರನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದೆ ಸ್ಲೋಲಿ ಟೈಮ್ ಜೊತೆ. ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ನ ಬ್ರೇಕ್ ಮಾಡ್ತಾ ಇದೆ ಈ ಒಂದು ರೂಲೋ ಅಥವಾ ಪಾಲಿಸಿನೋ ಅಥವಾ ಪದ್ಧತಿನೋ ಆ ಕಾಲೇಜಲ್ಲಿ. ಸೊ ಆ ತರ ಇದು ಏನು ಅನ್ನೋ ಒಂದು ಅದು ಯಾವ ತರ ಪದ್ಧತಿಗಳು ಆ ತರ ಬರ್ಬೋದು ಅದೆಲ್ಲ ಒಂದು ಡೆಫಿನಿಷನ್ ಅಲ್ಲಿ ಇರಬೇಕು. ನೆಕ್ಸ್ಟು ಯಾರು ಇದನ್ನ ಜಡ್ಜ್ ಮಾಡೋದು, ಎಲ್ಲಿ ಹೋಗತ್ತೆ ಇದು, ಒಬ್ರು ಯಾರು ಇದನ್ನ ಕುತ್ಕೊಂಡು ಇದು ತಾರತಮ್ಯ ಅಲ್ಲ ಅನ್ನೋ ಡಿಸಿಷನ್ ಯಾರು ತಗೊಳ್ತಾರೆ ಅಂದ್ರೆ ನಾವು ದೂರ ಯಾರು ಕೊಡ್ಬೇಕು, ತೀರ್ಮಾನ ಮಾಡ್ತಾರೆ. ಆಮೇಲೆ ತೀರ್ಮಾನ ಆದ್ಮೇಲೆ ಏನು ಇದು ಸಿಗತ್ತೆ ಪರಿಹಾರ, ರೈಟ್? ಪರಿಹಾರಗಳು ಈ ತರ ಹೇಳಿದ್ನಲ್ಲ, ಬರೀ ಡೈರೆಕ್ಟ್ ಆಗಿ ಕಾಂಪೆನ್ಸೇಷನ್ 1 lakh, ಅದು ಬರೀ 1 lakh ಎಷ್ಟು. ಫಾರ್ ಎಕ್ಸಾಂಪಲ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಅಲ್ಲಿ ಲೈಂಗಿಕ ಕಿರುಕುಳದ ಕಾಯ್ದೆನಲ್ಲಿ ಹೆಂಗೆ ಕಾಂಪೆನ್ಸೇಷನ್ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ ಎಷ್ಟು ಏನ್
ಇಂಪ್ಯಾಕ್ಟ್ ಆಗಿದೆ, ಏನ್ ಎಫೆಕ್ಟ್ ಆಗಿದೆ ಆಯ್ತಾ. ಆಮೇಲೆ ಎಷ್ಟು ಗ್ರಾವಿಟಿ ಆಫ್ ಅಫೆನ್ಸ್ ಅಂತಾರೆ ಅದಕ್ಕೆ, ಎಷ್ಟು ಹಾರ್ಶ್ ಇದೆ ಈ ಅವ್ರು ಮಾಡಿದ ಕೆಲಸ. ಸ್ವಲ್ಪ ಕಮ್ಮಿ ಇದು ಇದ್ರೆ ಸುಮ್ಮನೆ ಒಂದ್ಸತಿ ಏನಾದರೂ ಇದು ಮಾಡಿದ್ರೆ ಒಂದು ಸಾರಿ ಜೊತೆ ಮುಗಿಸ್ಬಿಡ್ಬೋದು. ಅದನ್ನೇನು ಅದಕ್ಕೋಸ್ಕರ ಒಬ್ರು ಜೈಲ್ಗೆ ಹೋಗ್ಬೇಕು ಅದೆಲ್ಲ ಬೇಕಾಗಿಲ್ಲ. ಬಟ್ ಟೈಮ್ ಅವ್ರು ತುಂಬಾ ಏನ್ ಹೇಳೋದು ತುಂಬಾ ಈ ತರ ಕಿರುಕುಳಗಳು ಮಾಡ್ತಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಪನಿಷ್ಮೆಂಟು ಅಥವಾ ಅವ್ರಿಗೆ ಕಾನ್ಸಿಕ್ವೆನ್ಸ್ ಇರಬೇಕು. ಸೊ ಆ ಥರ ಡಿಫ್ರೆನ್ಶಿಯೇಟ್ ಮಾಡಿರಬೇಕು. ಎರಡೂ ಬಂದು NCDHR ಮತ್ತು ತೆಲಂಗಾಣ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಡ್ರಾಫ್ಟ್ಸಲ್ಲಿ ಇದೆ. ಸೊ ಅವು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದರೆ ಬಂಧುತ್ವ. ಅದು ಸರ್ ಹೇಳ್ದಂಗೆ ಈ ಸೇರದೆ ಇರೋದೆಲ್ಲ ಒಂದು ಬಂಧುತ್ವಕ್ಕೆ ತಡೆ ಆಗಿದೆ ಅಲ್ವಾ ಜಾತಿ ಅನ್ನೋ ಒಂದು ವ್ಯವಸ್ಥೆ. ಸೊ ವ್ಯವಸ್ಥೆಗಳು ಹೇಗೆ ಒಡಿಬೇಕು, ಬಂಧುತ್ವನ ಹೇಗೆ ನಾವು ಬೆಳೆಸ್ಬೇಕು, ಅದು ಒಂದು ಕಾಯ್ದೆನಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಸೆನ್ಸಿಟೈಸೇಷನ್ ಟ್ರೈನಿಂಗ್ಸ್, ಕೆಲವ್ರಿಗೆ ನಾವು ಮಾಡ್ತಾ ಇರೋದು ತಾರತಮ್ಯ ಅಂತ ಗೊತ್ತಿರೋದಿಲ್ಲ. ಸೊ ಇದು ಬಂದು NCDHR ಡ್ರಾಫ್ಟ್ ಅಲ್ಲಿ ಇದೆ. ಈ ತರ ಟ್ರೈನಿಂಗ್ ಸೆಷನ್ಸ್ ಎಲ್ಲರಿಗೂ ಫಸ್ಟ್ ಇಯರ್ ಅಲ್ಲಿ ಹೇಗೆ ಲೈಂಗಿಕ ಕಿರುಕುಳ ಟ್ರೈನಿಂಗ್ ಸೆಷನ್ಸ್ ಬಂದು ಇರುತ್ತೋ ಅದೇ ತರ ಈ ತರ ಕಾಸ್ಟ್ ಸೆನ್ಸಿಟೈಸೇಷನ್ ಟ್ರೈನಿಂಗ್ಸು ಮ್ಯಾಂಡೇಟ್ರಿ ಆಗಿ ಎವ್ರಿ ಇಯರ್ ಎಲ್ಲರಿಗೂ ಮಾಡಿಸ್ಬೇಕು. ಅಂದ್ರೆ ಅವ್ರಿಗೆ ಫಸ್ಟ್ ಗೊತ್ತಿರ್ಬೇಕು ಇದು ಮಾಡಿದ್ರೆ ಈ ತಾರತಮ್ಯ ಕಿರುಕುಳ ನೀವು ಹಿಂಗ್ ಮಾಡೋಂಗಿಲ್ಲ, ಈ ತರ ಕೋಟಾ ಅಂತ ಬೈಯೋಂಗಿಲ್ಲ, ಅವ್ರ ಮೆರಿಟ್ ಇಲ್ಲ ಆ ತರ ಯಾರಿಗೂ ಹೇಳೋಂಗಿಲ್ಲ ಆಯ್ತಾ. ಆ ತರ ನೀವು ಡೈರೆಕ್ಟ್ ಆಗಿ ಹೇಳಿದ್ರೆ ಅದು ಕಿರುಕುಳ ಆಗತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬಾರ್ದು ಅಂತ ಗೊತ್ತಿರುತ್ತೆ. ಅದು ಸ್ವಲ್ಪ ಸೇಫ್ಟಿ ಕ್ರಿಯೇಟ್ ಮಾಡ್ಬೋದು. ಸೊ ಅಂದ್ರೆ ಒಟ್ಟಾರೆ ಒಂದು ಸುಮಾರು 4 ಅಂಶಗಳು ಈ ಡ್ರಾಫ್ಟ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಒಂದು, ತಾರತಮ್ಯ ಅಂದ್ರೆ ಏನು ಅಂತ ನಾವು ವ್ಯಾಖ್ಯಾನಿಸ್ಬೇಕು. ತಾರತಮ್ಯ ಕಿರುಕುಳ ಎರಡು ವ್ಯಾಖ್ಯಾನಿಸ್ಬೇಕು. ಎರಡನೇದು ನೀವು ಹೇಳ್ದಂಗೆ ಈಗ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆನಲ್ಲಿ ಬೇರೆ ಬೇರೆ ತರ ಪನಿಷ್ಮೆಂಟ್ ಇದೆ. ಒಂದು ಬರೀ ಅಪಾಲಜಿ ಇರ್ಬೋದು, ಎರಡನೇದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋದು ಇರ್ಬೋದು, ಮೂರನೇದು ಸಸ್ಪೆನ್ಷನ್ ಇರ್ಬೋದು, ನಾಲ್ಕನೇದು ಫೈನು ಇರ್ಬೋದು, ಪೊಲೀಸ್ ಕೇಸು ಇರ್ಬೋದು. ಬಟ್ ಕರ್ನಾಟಕ ಕಾಯ್ದೆದಲ್ಲಿ ಸದ್ಯದಲ್ಲಿ ಬರೀ ಜೈಲು ಅಥವಾ ಫೈನ್ ಇದೆ. ಈ ಬೇರೆ ಬೇರೆ ಒಂದು ಲೆವೆಲ್ದು ಆಕ್ಷನ್ ಅನ್ನೋದು ಇಲ್ಲ. ಮೂರನೇದು ನಮ್ಮ ಕರ್ನಾಟಕದ ಕಾಯ್ದೆಯಲ್ಲಿ ಯಾರು ಕ್ರಮ ತಗೊಂತಾರೆ ಅಂತಿಲ್ಲ. ಸಪೋಸ್ ತಾರತಮ್ಯ ಆಯ್ತು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು, ಕಾಲೇಜಲ್ಲೇ ಯಾರಾದರೂ ಇರ್ತಾರ, ಯೂನಿವರ್ಸಿಟಿಗೆ ಹೋಗ್ಬೇಕಾ, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕು ಅಂತಿಲ್ಲ. ಅದು ಐ ಥಿಂಕ್ ನಮ್ಮ NCDHR ಡ್ರಾಫ್ಟ್ ಅಲ್ಲಿ ಅವರೊಂದು ಈಕ್ವಿಟಿ ಕಮಿಟಿ ಅಂತ ಮಾಡಬೇಕು ಅಂತಿದ್ದಾರೆ, ಸಮತೆ ಸಮಿತಿಗಳು ಅಂತ. NCDHR ಅಲ್ಲೂ ತೆಲಂಗಾಣದಲ್ಲೂ ಇದೆ, ಎರಡರಲ್ಲೂ ಆತರ ಒಂದು ಇಕ್ವಿಟಿ ಕಮಿಟಿ. ಅದು ಹೇಗೆ ಇಂಟರ್ನಲ್ ಕಮಿಟಿ ಲೈಂಗಿಕ ಕಿರುಕುಳದ ಕಾಯ್ದೆನಲ್ಲಿ ಇದೆಯೋ ಅದೇ ತರ ಇದ್ರಲ್ಲೂ ಇದೆ. ಮತ್ತೆ ನಾಲ್ಕನೇದು ನೀವು ಹೇಳ್ದಂಗೆ SC/ST ಸಮುದಾಯಕ್ಕೆ ಆಗ್ತಿರೋ ಒಂದು ತಾರತಮ್ಯ ತೀವ್ರವಾಗಿರುತ್ತೆ. ಅದು OBC ಅವರಿಗೆ ಆ ಥರ ಆಗದೆ ಇರ್ಬೋದು. OBC ಸಮುದಾಯಕ್ಕೆ ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಇಂದ ತಾರತಮ್ಯ ಆಗ್ಬೋದು, ಬೇರೆ ರೀತಿ ಇದಾಗ್ಬೋದು. ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಈಗ ಇರೋ ಇಸ್ಲಾಮೋಫೋಬಿಯಿಂದ ಬೇರೆ ಥರ ತಾರತಮ್ಯ ಇರ್ಬೋದು. ಬಟ್ ಈಗ ನಮ್ಮ ದೇಶದಲ್ಲಿ ಜಾತಿಯ ಹಿಸ್ಟ್ರಿ ಇರೋದ್ರಿಂದ SC/ST ಸಮುದಾಯಗಳು ತೀರಾ ಶಿಕ್ಷಣದಿಂದ ವಂಚಿತರಾಗಿರೋರು. ಸೊ ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಪ್ರೇಟ್ ಆಗಿ ಇರಬೇಕು ಈ ಕಾಯ್ದೆನಲ್ಲಿ ಅಂತ ಸರ್. ಸೊ ಈ ಥರ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಇದು ನಮ್ಮ ಆಂದೋಲನದ ಭಾಗವಾಗಿ ಮತ್ತೆ ಸರ್ಕಾರಕ್ಕೆ ನಾವು ಮುಖ್ಯವಾಗಿ ಏನು ಹೇಳಬೇಕಾಗಿದೆ ಈಗ? ಅದು ತುಂಬ ಮುಖ್ಯವಾಗಿ ಹೇಳಬೇಕಾಗಿರೋದು, ತುಂಬ ಒಳ್ಳೆ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮತ್ತು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಒಂದು ಇದ್ರ ಜೊತೆಗೆ ಈಗ ನಾವು ಕೆಲಸ ಮಾಡಿದ್ದೀವಿ, ಈಗಾಗಲೇ ತುಂಬ ಜನ ಕೆಲಸ ಮಾಡಿದ್ದೀವಿ. ಮತ್ತು ಯೂನಿವರ್ಸಿಟಿಗಳಲ್ಲಿ ಏನೇನು ಸಮಸ್ಯೆ ಇದೆ, ಬೇರೆ ಕಾಲೇಜ್ಗಳಲ್ಲಿ ಏನೇನು ಸಮಸ್ಯೆ ಇದೆ, ಇದನ್ನೆಲ್ಲ ನಾವು ಗಮನಿಸಿರೋದ್ರಿಂದಾಗಿ ನಮ್ಮನ್ನು ಒಂದು ಸಲ ಕರೆದು ಕೇಳಿದ್ರೆ ಅವ್ರಿಗೊಂದು ಸ್ವಲ್ಪ ನಮಗೆ ಗೊತ್ತಿರೋದನ್ನು ಹೇಳ್ಬೋದು. ಮತ್ತು ತುಂಬ ಮುಖ್ಯವಾಗಿ ನಮ್ಮ ಜೊತೆ ವಿದ್ಯಾರ್ಥಿಗಳಿರೋದ್ರಿಂದಾಗಿ, ಅದರಲ್ಲೂ ದಲಿತ ವಿದ್ಯಾರ್ಥಿಗಳಿರೋದ್ರಿಂದಾಗಿ ಅವ್ರೇನು ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ತುಂಬ ಮುಖ್ಯವಾಗಿ ಯೂನಿವರ್ಸಿಟಿಗಳ ಮೇಲೆ ಸರ್ಕಾರ ಒಂದು ಸ್ವಲ್ಪ ಹಿಡಿತ ಸಾಧಿಸಬೇಕಾಗುತ್ತೆ. ಯಾಕೆಂತಂದರೆ ರೀಸೆಂಟಾಗಿ ನಾವು ಕಲಬುರಗಿ ಯೂನಿವರ್ಸಿಟಿಗಳಲ್ಲಿ ನಡೆದಂತಹ ತುಂಬ ದೊಡ್ಡ ದೌರ್ಜನ್ಯಗಳನ್ನೆಲ್ಲ ನೋಡಿದ್ರೆ ಇದು ಭಾಳ ಇದರಲ್ಲಿದೆ. ಅದ್ರ ಜೊತೆಗೆ ಇವಾಗ ಏನು ಇದನ್ನು ಬಿಟ್ಟಿದ್ದಾರೆ ಡ್ರಾಫ್ಟು, ಇದಕ್ಕೆ ಅವರು ಒಂದು ಸ್ವಲ್ಪ ಬೇರೆಯವ್ರನ್ನ ಕನ್ಸಲ್ಟೆಂಟ್ ತಗೊಂಡು, ಮತ್ತು ತುಂಬ ಜನ ಇಲ್ಲಿ ಶಿಕ್ಷಣ ತಜ್ಞರಿದ್ದಾರೆ, ಸಾಮಾಜಿಕ ತಜ್ಞರಿದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರನ್ನೆಲ್ಲರೂ ಕರೆದು ಅವರೆಲ್ಲರ ಜೊತೆ ಮಾತಾಡಿ ಇದನ್ನು ಇನ್ನು ಸ್ವಲ್ಪ ನಾವೇನು ಮಾತಾಡ್ತಿದ್ದೀವಿ ಇವಾಗ ಇದನ್ನೆಲ್ಲನೂ ಅದರೊಳಗಡೆ ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ಒಂದು ತುಂಬ ಸಶಕ್ತವಾಗಿರುವಂಥ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಏನು ಆಸೆ ಪಟ್ಟರು ಮತ್ತು ನಿಜವಾಗ್ಲೂ ರೋಹಿತ್ ಮೇಲೆ ಏನು ಆಸೆ ಪಟ್ಟ ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಈಗ ನಾವು ತುಂಬ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಈಗ ಎಲ್ಲರೂ ರೋಹಿತ್ ವೆಮುಲಾ ಹೆಸರು ಯಾಕೆ ಈ ಕಾಯ್ದೆಗೆ ಅಂತ. ನಾವು ಇದನ್ನು ಮೊದಲೇ ಹೇಳಿದ್ದೀವಿ. ತುಂಬ ಜನ ಅದು ವಿರುದ್ಧ ಮಾತಾಡ್ತಾರೆ, ನಾನು ರೋಹಿತ್ ವೆಮುಲಾ ದಲಿತನೇ ಅಲ್ಲ, SC-ನೇ ಅಲ್ಲ ಅಂತೆಲ್ಲ ಮಾತಾಡ್ತಾರೆ. ನಮಗೆ ಗೊತ್ತಿದೆ ಅದು ರೋಹಿತ್ ವೆಮುಲಾ SC-ನಾ ಅಲ್ವಾ ಅಂತ ನಮಗೆ ಗೊತ್ತಿದೆ, ನಾವು ಕೇಳ್ತಿದ್ದೀವಿ. ಯಾಕಂದರೆ ಆ್ಯಸ್ ಎ ದಲಿತ್ ನನಗೆ ಇವಾಗ ನೀವು ಇದರಲ್ಲಿ ಮಾಡಿ ಅಂತ ನಾವು ಕೇಳ್ತಿದ್ದೀವಿ ಅಂತಂದರೆ ನನಗೆ ಗೊತ್ತಿರುತ್ತೆ ನನ್ನ ಒಳಗಡೆ ರೋಹಿತ್ ವೆಮುಲಾ ಅವನು SC-ನೋ ಅಲ್ವೋ ಅನ್ನೋದು ನಮಗೆ ಮ್ಯಾಟ್ರ್ ಅಲ್ಲ, ಆದರೆ SC-ನೇ ಅವನು, ನಮ್ಗೆ ಗೊತ್ತಿದೆ. ಅದನ್ನು ಸುಳ್ಳು ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂದ್ಕೊಂಬಿಟ್ಟಿದ್ದಾರೆ ಇವರು, ಅದರಲ್ಲ. ಆದರೆ ರೋಹಿತ್ ವೆಮುಲಾ ನಿಜವಾಗ್ಲೂ ಏನು ಆಸೆ ಪಟ್ಟ,
ನಿಜವಾಗ್ಲೂ ನಂತರ ಇನ್ನೊಬ್ಬ ಸೂಸೈಡ್ ಮಾಡ್ಕೋಬಾರ್ದು ಅಂತ ಅದನ್ನು ನಾವು ಇಲ್ಲಿ ಮಾಡೋಕ್ಕೆ ಹೊರಟಿರೋದು. ಇದನ್ನು ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಎರಡನ್ನೂ ಆಲೋಚನೆ ಮಾಡಬೇಕು. ಇವು ಎರಡನ್ನೂ ದಕ್ಷಿಣದಲ್ಲಿ ತುಂಬ ದೊಡ್ಡ ಮಾದರಿಗಳಾಗಬೇಕು. ಒಂದು ಅದ್ರ ಜೊತೆಗೆ ನಾವು ಈ ಜನಾಂದೋಲನವನ್ನು ಈ ಸರ್ಕಾರ ಹೇಳ್ತಿದ್ದ ತಕ್ಷಣ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಲ್ಲ ನಾವು. ಯಾಕಂತಂದರೆ ಜನಾಂದೋಲನಕ್ಕೆ ಬೇರೆ ಬೇರೆ ಸೂಕ್ಷ್ಮತೆಗಳಿರ್ತವೆ. ನಾವು ಈ ಸರ್ಕಾರ ಏನು ಮಾಡ್ತಾ ಇದೆಯೋ ಇದ್ರ ಜೊತೆಗೆ ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸುವಂಥ ಇದನ್ನು ಮಾಡಬೇಕು. ಯಾಕಂದರೆ ಸರ್ಕಾರದ ಒಂದು ಕೈಯಲ್ಲಿ ಆಗಲ್ಲ. ಆಮೇಲೆ ಇವತ್ತು ಆಗಿರುವಂಥ ಎಲ್ಲ ಕಾಯ್ದೆಗಳು ಬಿಲ್ಗಳು ಏನೇನಾಗಿದ್ದಾವೆ ಅಂತ ನಮ್ಗೆ ಗೊತ್ತಿದೆ. ಈ ಬಿಲ್ಲನ್ನು ಸಶಕ್ತವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರೋ ಒಂದು ಸರಿಯಾದ ಕಾರ್ಯಾಂಗ ಇದನ್ನು ರೂಪಿಸಬೇಕು ಸರ್ಕಾರ. ಇದನ್ನು ಕೂಡ ನಾವು ಅದಕ್ಕೆ ಡಿಮ್ಯಾಂಡ್ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಾನು ನಿಮಗೂ ಒಂದು ಪ್ರಶ್ನೆ ಕೇಳಬೇಕು. ಯಾಕೆಂದರೆ ನೀವು ಇದ್ರ ಭಾಗವಾಗಿದ್ದೀರಿ. ನಿಮಗೆ ಈಗ ತುಂಬ ಜನ ದಲಿತ ಅಲ್ಲದೆ ಇರೋವಂಥವ್ರನ್ನೆಲ್ಲ ಈ ಕ್ಯಾಂಪೇನ್ ಒಳಗಡೆ ಕರ್ಕೊಂಡ್ಬರ್ತಿದ್ದೀರಿ. ಯಾಕೆ ಇದು ನಮಗೆ ಎಲ್ಲರಿಗೂ ಇದು ಮುಖ್ಯ ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ನಾವು ಇದನ್ನು ಆಮೇಲೆ ಮುಗಿಸ್ಬೋದು ಅಂತ ಅನಿಸುತ್ತೆ. ಸರ್ ಆ್ಯಕ್ಚುಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ನಾವು ಸ್ಟೂಡೆಂಟ್ಸ್ಗೆ ಹೇಳಬೇಕು, ಒಂದು ತಾರತಮ್ಯ ಮಾಡೋದು ಶಿಕ್ಷೆ, ಎರಡನೇದು ಅದು ಅಮಾನವೀಯ ಅಂತ. ನನಗೆ ಯಾಕೆ ಅನಿಸುತ್ತೆ ನಾವು ಎಲ್ಲರಿಗೂ ಇದ್ರ ಬಗ್ಗೆ ಮಾತಾಡಬೇಕು, ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂದರೆ ಎಲ್ಲರಲ್ಲೂ ಒಂದು ಮಾನವೀಯತೆ ಉಳಿಬೇಕು. ಅದು ನಮ್ಮ ಕರ್ತವ್ಯ ಆಗಿರಬೇಕು. ಜಾತಿ ತಾರತಮ್ಯ ಯಾಕೆ ತೆಗಿಬೇಕು ಅಂದರೆ, ಒಂದು ಯಾರಿಗೆ ತಾರತಮ್ಯ ಆಗ್ತಾ ಇದೆ ಅವ್ರಿಗೂ ನೋವಾಗ್ತಾ ಇದೆ, ಅವ್ರಿಗೊಂದು ಅವಕಾಶದ ನಿರಾಕರಣೆ ಆಗ್ತಾ ಇದೆ. ಎರಡನೇದು ನಾನು ನನ್ನ ಮಾನವೀಯತೆ ಕಳ್ಕೊತೀನಿ. ಸೊ ಅದು ಎಲ್ರಿಗೂ ಲಾಸು, ಸಮಾಜಕ್ಕೆ ಲಾಸ್ ಆಗ್ತಾ ಇದೆ. ಒಬ್ಬರಿಗೆ ತೀರಾ ನೋವಾಗ್ತಾ ಇದೆ, ತೀರಾ ಹರ್ಟ್ ಆಗ್ತಾ ಇದೆ, ಅವಕಾಶ ಮತ್ತು ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾ ಇಲ್ಲ. ಇನ್ನೊಬ್ಬರು ಅಮಾನವೀಯ ಆಗ್ತಾ ಇದೆ. ನಾನು ತಾರತಮ್ಯ ಮಾಡಿದಾಗ ನಾನು ನನ್ನ ಮನುಷ್ಯತ್ವವನ್ನು ಕಳ್ಕೊತೀನಿ. ನಾನು ಯಾಕೆ ಮನುಷ್ಯತ್ವ ಕಳ್ಕೊಂಡಿರ್ಬೇಕು, ಅಥವಾ ಯಾರಾದರೂ ಯಾಕೆ ಮನುಷ್ಯತ್ವ ಕಳ್ಕೊಂಡಿರ್ಬೇಕು, ಇನ್ನೊಬ್ರಿಗೆ ಯಾಕೆ ನೋವಾಗಬೇಕು? ಹಾಗಾಗಿ ನಾನು ಒಂದು ಶೋಷಿತ ಸಮುದಾಯಕ್ಕೆ ಸೇರದೇ ಇರೋನಾದ್ರೂ ನನಗೆ ಈ ಕಾಯ್ದೆ ತುಂಬ ಮುಖ್ಯ ಅನಿಸುತ್ತೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ನಾವು ಒಂದು ಸಮಾನತೆ ಇರಬೇಕು. ಮತ್ತು ಸಮಾನತೆ ಬರೀ ರಾಜಕೀಯ ಸಮಾನತೆ ಮಾತ್ರ ಅಲ್ಲ, ಅದು ಸಾಮಾಜಿಕ ಸಮಾನತೆ ಇರಬೇಕು, ಆರ್ಥಿಕ ಸಮಾನತೆ ಇರಬೇಕು. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಶಿಕ್ಷಣ ಇಲ್ಲದೆ ಹೆಂಗೆ ಪಡೆಯೋದು? ಮತ್ತು ಇವತ್ತು ಆ ಶಿಕ್ಷಣದಲ್ಲೇ ವಂಚಿತರಾಗ್ತಿದ್ದಾರೆ ಅಂದರೆ ಅದು ಒಂದು ಪ್ರಜಾಪ್ರಭುತ್ವನೂ ಉಳಿಯೋದಿಲ್ಲ. ಮತ್ತು ನಮ್ಮ ಕಣ್ಮುಂದೆನೇ ಆ ಥರ ಆಗ್ತಾರೆ ನೋಡಿದ್ರೆ ನಮಗೂ ಒಂದು ನೋವಾಗುತ್ತೆ, ಒಂದು ಬೇಜಾರಾಗುತ್ತೆ. ಯಾರೋ ಒಬ್ಬರು ಜಾತಿಯಿಂದ ಅವ್ರು ಹುಟ್ಟದಿದ್ದ ಒಂದು ಕುಟುಂಬದಿಂದ ಎಲ್ಲ ಕಳ್ಕೊಬೇಕು ಅಂತ ಹೇಳಿದ್ರೆ, ಅಥವಾ ನೋವಾಗಬೇಕು ಅಂದರೆ ಅದು ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ನಿಜವಾಗ್ಲೂ ಅದು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಾಯ್ದೆನೂ ತುಂಬ ಇಂಪಾರ್ಟೆಂಟು. ಈ ಕಾಯ್ದೆಯಲ್ಲಿ ಎಲ್ಲರೂ ಭಾಗವಹಿಸೋದು ಸಹ ತುಂಬ ಇಂಪಾರ್ಟೆಂಟ್. ಇದು ಬರೀ ಒಂದು ದಲಿತ, ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಜವಾಬ್ದಾರಿ ಅಲ್ಲ, ಬದಲಿಗೆ ಸಮಾನತೆಯಲ್ಲಿ, ಸಂವಿಧಾನದಲ್ಲಿ, ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟವ್ರು ಎಲ್ಲರದ್ದು ಸಹ ಜವಾಬ್ದಾರಿ ಅಂತ ಅನಿಸುತ್ತೆ. ಬಂಧುಗಳೇ, ನಾವು ಕರ್ನಾಟಕ ಸರ್ಕಾರದ ಈ ಒಂದು ರೋಹಿತ್ ವೇಮುಲ ಕಾಯ್ದೆಯನ್ನು ಸ್ವಾಗತ ಮಾಡಿ, ನಾವೇನು ರೋಹಿತ್ ವೇಮುಲ ಕಾಯ್ದೆಗಾಗಿ ಜನಾಂದೋಲನವನ್ನು ಎಷ್ಟು ದಿನ ರೂಪಿಸ್ಕೊಂಡು ಬಂದ್ವಿ, ಅದಕ್ಕೆ ತುಂಬ ಮುಖ್ಯವಾಗಿ ವಿನಯ್ ಅವರು ಹೇಳ್ದಂಗೆ ದಲಿತರು ಮತ್ತು ದಲಿತೇತರ ವಿದ್ಯಾರ್ಥಿಗಳು, ಅದರಲ್ಲಿ ತುಂಬ ಎಲ್ಲ ಜಾತಿಯವರು ಇದ್ದಾರೆ. ಬ್ರಾಹ್ಮಣರಿಂದ ಒಳಗೊಂಡು ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳವರೆಗೂ ಈ ಕ್ಯಾಂಪೇನಲ್ಲಿ ಇದ್ದಾರೆ, ಭಾಗಿಯಾಗಿದ್ದಾರೆ. ಇದು ನಮಗೆ ಇದು ತುಂಬ ದೊಡ್ಡ ಜಯ ಅಂತ ನಾವು ಹೇಳೋದಿಲ್ಲ. ಯಾಕೆ ಅಂತಂದರೆ ಈ ಥರದ್ದು ಈಗಾಗಲೇ ಬಂದು ಹೋಗ್ತಾ ಇರುತ್ತೆ. ನಾವು ಇದನ್ನು ಉಳಿಸ್ಕೋಬೇಕಾಗಿದೆ, ನಮ್ಮ ಒಂದು ಎಚ್ಚರವನ್ನು ಉಳಿಸ್ಕೋಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಈ ಚರ್ಚೆ ಇದು ಒಂದು ಸ್ವಲ್ಪ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅದ್ರ ಜೊತೆ ನಾವು ಇರ್ತೀವಿ, ನಾವು ಗಮನಿಸ್ತೀವಿ. ಮತ್ತು ಸರ್ಕಾರ ನಮಗೂ ಏನಾದರೂ ಆ ಥರದ್ದು ಏನೋ ಕೆಲಸ ಕೊಟ್ಟು ನೀವೇನೋ ಡ್ರಾಫ್ಟ್ ಏನಾದ್ರು ಮಾಡಿ ಅಂತಂದರೆ ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿ ಮುಗಿಸ್ತೀವಿ. ಜೈ ಭೀಮ್ ಎಲ್ರಿಗೂ. ಜೈ ಭೀಮ್.